ಮಾಡ್ತೀವಿ ಅನ್ಕೊಂಡಿದ್ದಾರೆ. ನಾವು ಅದೇ ಕೇಳಿದ್ವಿ. ನೀವು ಯಾರ ಹತ್ರ ತಗೊಂಡ್ರಿ? ಫಾತಿಮಾ ಅಂತ ಇದ್ರು, ಅವರು SBR ನಲ್ಲಿ ವಾಸ ಆಗಿದ್ದಾರೆ. ಅವ್ರ ಹತ್ರ ತಗೊಂಡಿದ್ದು ಇವಾಗ ಅವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಅವ್ರ ಮೇಲೆ ನಾವು FIR ಮಾಡಿಸಿದ್ವಿ. ಬ್ರೋಕರ್ ಕೊಟ್ಟಿದ್ದನ್ನೆಲ್ಲ ನಮಗೆ ಸುಳ್ಳು ಹೇಳ್ಬಿಟ್ಟು ಅದರಲ್ಲಿ ನಿಮ್ಮ ಲಾಯರ್ಗೆ ಅವ್ರಿಗೆ ತೋರಿಸ್ದಾಗ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಆಫೀಸ್ನಲ್ಲಿ 3,90,000 ರೂಪಾಯಿ ತಗೊಂಡು ಈ ಹೆಚ್ ಮಾಡಿಬಿಟ್ಟು ಎಲ್ಲ ಮಾಡ್ತಿದ್ದೆ. 3,50,000 ಫಾತಿಮಾ ಇದು ಇನ್ಲೀಗಲ್ ಪ್ರಾಪರ್ಟಿ. 90,000 ಇಲ್ಲಿ ಬಂದ್ಬಿಡಿ. ನಮ್ಗೇನು ಪರವಾಗಿಲ್ಲ. ಎಲ್ಲಿ ಬರೋ ಇಲ್ಲ ಯಾವುದೇ ಲೋನಿಗಿನಿಲ್ಲ ಅಂತ ಬರ್ತಿದ್ದೀಲ್ವಾ? ಅದರಲ್ಲಿ BD ಸುತ್ತ ಬಂದಿಲ್ಲ ಅಣ್ಣ. BD ಪ್ರಾಪರ್ಟಿ ಅಂತ ಬಂದಿಲ್ಲ. ರಿಜಿಸ್ಟರ್ ಮಾಡ್ಬೇಕಾದ್ರೆ ಅವ್ರೇನು ಹೇಳಿಲ್ಲ. ಕ್ಲಿಯರ್ ಇದೆ ಡಾಕ್ಯುಮೆಂಟ್ಸ್ ರೆವೆನ್ಯೂ ಸೈಡ್ ಅಂತ ಹೇಳ್ಬಿಟ್ಟು ಮಾಡಿಸಿರೋದು. ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ತೋರ್ಸೋದಕ್ಕೆ ಬಾಣಸ್ವಾಡಿನಲ್ಲಿ ತೋರ್ಸೋದಕ್ಕೆ ಕ್ಲಿಯರ್ ಇದೆ. ಅಲ್ಲಿ ನಮ್ಗೆ ನಾವು ಅದೇ ಕೇಳ್ತಾ ಇರೋದು ಸರ್, ನಮ್ಗೆ ಅಲ್ಲಿ ಹೇಳ್ಬೇಕಾಗಿತ್ತಲ್ವಾ ಬಾಣಸ್ವಾಡಿ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಅವ್ರು ಹೇಳ್ತಾ ಇದ್ರೆ ನಾವು ತಗೊಳ್ತಾನೆ ಇರ್ಲಿಲ್ಲ. ಫಸ್ಟ್ ಅಲ್ಲಿ ತೋರಿಸಿದ್ದ ಅದಾದ್ಮೇಲೆ ನಾವು ಟೋಕನ್ ಮಾಡಿಬಿಟ್ಟು ರಿಜಿಸ್ಟರ್ಗೆ ಪ್ರಾಪರ್ಟಿ ಅಂತ ಅವ್ರು ಏನ್ ಹೇಳ್ತಾ ಇದಾರೆ, ಒಂದು ವರ್ಷ 2 ವರ್ಷ ಮುಂಚೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಇದ್ದಾರೆ. ಓಕೆ, ಕೊಟ್ಟಿರ್ಬೋದು, ನೀವು ನಮ್ಗೆ ಗೊತ್ತಿಲ್ಲ. ಇವಾಗ ರೀಸೆಂಟ್ ನಾವು 2 ತಿಂಗಳು ಮುಂಚೆ ಹೋಗಿ ರಿಜಿಸ್ಟರ್ಗೆ ಮಾಡಿದ್ರೆ ನೀವು ಹೇಳ್ಬೇಕಲ್ಲಮ್ಮ, ಇದು ರಿಜಿಸ್ಟರ್ ಮಾಡಿಸ್ತಾ ಇರೋದು ನೀವು BDF ಪ್ರಾಪರ್ಟಿ, ಇದು ನಿಮ್ಗೆ ಸಿಗೋದಿಲ್ಲ, ಮುಂದೆ ಏನಾದ್ರೂ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು ತಾನೆ. ಅವ್ರು ಏನು ಹೇಳಿಲ್ಲ, ಎಲ್ಲ ಓಕೆ ಇದೆ ಅಂತ 3,98,000 ರೂಪೀಸ್ ತಗೊಂಡು ರಿಜಿಸ್ಟರ್ ಮಾಡಿ ಸ್ಟಾಂಪ್ ಡ್ಯೂಟಿ ಮಾಡಿದೆ. ಅವ್ರು ಹೆಂಗ್ ಮಾಡ್ಕೊಟ್ರು? ಮತ್ತೆ ಈ ಖಾತಾ ಮಾಡಕ್ಕೆ ಹೇಳಿದ್ರು, ಈ ಖಾತಾ ಕೂಡ ಮಾಡಿಸಿದ್ದೀವಿ. ಈ ಖಾತಾ ಮಾಡಿಸಿದ್ದೀವಿ. ಎಲೆಕ್ಟ್ರಿಕ್ ಬಿಲ್ ನನ್ನ ಹೆಸರಲ್ಲಿ ಬಂದಿದೆ. ಈ ಆಸ್ತಿ ನಮ್ಮ ಆಸ್ತಿ ಅಂತ ಹೇಳ್ತಾರೆ ಮಾಡಿ ಎಷ್ಟು ತಿಂಗಳಾಯ್ತು ಸರ್? ಲಾಸ್ಟ್ ಮಂತ್ ಮಾಡಿರೋದು ಹೋದ ತಿಂಗಳು. ಸರ್. ಈ ಆಸ್ತಿ ನಮ್ಮ ಆಸ್ತಿ ಅಂತ ಹೇಳ್ತೀರಲ್ವಾ, ಈ ಖಾತಾ ಮಾಡಾದ್ಮೇಲೆ ಈ ತರ ಆಗುತ್ತೆ ಅಂತ ನಮ್ಗೆ ಇದ್ದಿಲ್ಲ. ಮತ್ತೆ ಇದು ಎಲೆಕ್ಟ್ರಿಸಿಟಿದು ನಮ್ಮ ಹೆಸರು ಮೇಲೆ ಕನೆಕ್ಷನ್ ಕೊಟ್ಟಿದ್ದಾರೆ. ತಗೊಂಡೆ ಎಲೆಕ್ಟ್ರಿಸಿಟಿ ಕೊಡೋದು ಬಿಲ್ಲು. ಇದು ಕಾವೇರಿ ನೀರು ಕಾವೇರಿ ನೀರು ಕನೆಕ್ಷನ್ ಇದೆ. ಇಲ್ಲಿ ಲೈನ್ ಬಂದಿಲ್ಲ, ಬಟ್ ಅಲ್ಲಿ ಕಲೆಕ್ಷನ್ ಮೇನ್ ರೋಡ್ ಅಲ್ಲಿ ಇದೆ. ಕನೆಕ್ಷನ್ ಐತೆ. ಸ್ಯಾನಿಟರಿ ಇದೆ. ಸ್ಯಾನಿಟರಿ ಇದೆ. ಸ್ಟ್ರೀಟ್ ಲೈಟ್ ಇದೆ. ಸ್ಟ್ರೀಟ್ ಲೈಟ್ ಇದೆ. ಎಲೆಕ್ಟ್ರಿಸಿಟಿ ಇದೆ. ಕಾವೇರಿ ಇದೆ. ಈ ಖಾತಾ ಮಾಡಿಸಿದೀವಿ. ಸ್ಟ್ಯಾಂಪ್ ಡ್ಯೂಟಿ ಪೇ ಮಾಡಿದೀವಿ. ಟ್ಯಾಕ್ಸ್ ಅಪ್ ಟು ಡೇಟ್ 2026 ತನಕ ಮಾಡಿಸಿದೀನಿ. ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ಆದ್ಮೇಲೆನೂ ಇದು BD ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್? ರೆವೆನ್ಯೂ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಹೇಳಿದ್ದಾರೆ. ಬಂದು ಹೇಳ್ತಾರೆ ಅವ್ರು BDA ಅಂತ. ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ನಮ್ಗೆ ಕೊಟ್ಟಿಲ್ಲ. BD ಆಫೀಸರ್ ಬಂದ್ರು ಡೆಮಾಲೇಷನ್ ಮಾಡಕ್ಕೆ. ಆವಾಗ ನಾವು ಹೋಗಿ ಮುಂದೆ ಕೇಳ್ತಾ ಇದೀವಿ, ನಮ್ಗೆ ಆರ್ಡರ್ ಕಾಪಿ ತೋರಿಸಿ ಡೆಮಾಲೇಷನ್ ಮಾಡಕ್ಕೆ ನಿಮ್ಮ ಹತ್ರ ನೋಟಿಸ್ ಇದೆ ಅಂತ ಹೇಳ್ತಾ ಇದೀವಿ. ಅವ್ರು ನಮ್ಗೆ ತೋರಿಸ್ಲಿಲ್ಲ ಅಣ್ಣ. ಓಕೆ, ಇದು ಕೋರ್ಟಲ್ಲಿ ಇರೋದು ಏನು ತೋರಿಸ್ಲಿಲ್ಲ ಅಣ್ಣ. ಅವರು ಏನು ತೋರಿಸ್ಲಿಲ್ಲ. ಅವರು ಸಾಯಂಕಾಲ ಯಾರಿಗೋ ತೋರಿಸಿದ್ರು ಅಂತ ಹೇಳಿದ್ರು. ನಾವೆಲ್ಲ ನಾವು ಸೇರಿ ನಮ್ಮ ಫ್ಯಾಮಿಲಿ ಸುಸೈಡ್ ಮಾಡ್ಕೊಡ್ತೀವಿ ಅಂತ ಹೇಳಿದಕ್ಕೋಸ್ಕರ ಪೊಲೀಸರು ಒಳಗಡೆ ಬಂದಿಲ್ಲ.
JCB ಎಲ್ಲ ತಗೊಂಡೋಗಿದ್ದು. ಮೊನ್ನೆ ನನ್ನ ಸರ್, ಬಂದಾಗ ಬೆಳಗ್ಗೆ ಹೇಳಿದ್ರಲ್ಲ ನೀವು. ಬಂದಿದ್ದಲ್ವಾ? ಅದೆಲ್ಲ ಸರ್ವೆ ಮಾಡ್ಬೋದು ಅಂತ ಮಾಡಿಲ್ಲ ಹೇಳಿದ್ದೆ. ಸರ್ ಅವರು, ಸರ್ವೆ ಮಾಡಿಲ್ಲ. ಬೆಳಗ್ಗೆ ಬಂದಿದ್ದಲ್ವಾ ಅವರು, Okay. ಆ ಕಡೆದು ಸ್ಟಾರ್ಟ್ ಮಾಡಿದ್ದು. ನಾವು ಕೇಳಿದ್ದಕ್ಕೆ ಈ ಕಡೆ ಇಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಸೈಲೆಂಟ್ ಮಾಡ್ಸಿದ್ ನಮ್ಗೆ. ಆ ಕಡೆ ಎಲ್ಲ ಮಾಡಿದ್ರು. ಆದ್ಮೇಲೆ ಸಡನ್ ಆಗಿ ಡೆಮಾಲಿಷ್ ಮಾಡಿದ್ದಾರೆ. ಇಲ್ಲಿ ಸುಮಾರು ಮಾಡಿದಾರೆ ಅಣ್ಣ, ಒಂದು 30-35 ಮನೆ ಮಾಡಿದಾರೆ ನೋಡಿ ಅಣ್ಣ. ಈ ಮಗುದು ಮದ್ವೆ ಇತ್ತು, ಮದ್ವೆ ಒಡವೆ ಇಕ್ಬಿಟ್ಟು ನಾವು ಮಣಿಪುರ್ನಲ್ಲಿ ಹಡ ಇಕ್ಬಿಟ್ಟು 12,000 ರೂಪಾಯಿ 12 ಲಕ್ಷ ರೂಪಾಯಿಗೆ ಇನ್ನೊಂದು ಗೋವಿಂದಪುರನಲ್ಲಿ ನುಗ್ಗಿದ್ದಾರೆ ಮನೆ ಇತ್ತು ಚಿಕ್ಕದು, ನುಗ್ಗಿರೋದು ಅವರು. ಲೇಡೀಸ್ ಪೊಲೀಸ್ಗೆ ಕಳ್ಸಿ ಒಳಗಡೆ ಆಚೆ ಕಳ್ಸಿ ಅಂತ ಅವ್ರಿಗೆ ಕಳ್ಸಿದ್ದು. ನಾವೆಲ್ಲ ಇಲ್ಲಿ ಚೈನ್ ಮಾಡ್ಕೊಂಡು ನಿಲ್ಕೊಂಡ್ಬಿಟ್ಟು ನಾವು ವಿಷ ಕುಡ್ಕೊಂತೀವಿ ಅಂತ ವಿಷ ಬಾಟಲ್ ತೋರ್ಸಿದ್ದಕ್ಕೆ ಅವ್ರು ಹೋಗಿದ್ದು. ಅವ್ರು ನುಗ್ತಾ ಇದ್ರೆ ನಾವು ಗ್ಯಾರಂಟಿ ಆಗಿ ಕೊಡ್ಕೊಂಡು ಸುಸೈಡ್ ಮಾಡ್ತಾ ಇರ್ತಿತ್ತು ನಾವು. ನೋಡಿ ಈ ಮಗುದು ಅಣ್ಣ 12 ಲಕ್ಷ ರೂಪಾಯಿಗೆ ಒಡವೆ ನಾವು ಮನೆ ಇತ್ತು, ಅದು ಸೇಲ್ ಮಾಡ್ಬಿಟ್ಟು ಒಡವೆ ಎಲ್ಲ ಪೆಂಡಿಂಗ್ ಮಾಡ್ಬಿಟ್ಟು ಮದ್ವೆ ನಾವು ಮನೆ ತಗೊಂಡಿರೋದು. 2 ತಿಂಗಳು ಆಗ್ಲಿಲ್ಲ ಬಂದು ಡೆಮಾಲೇಷನ್ ಮಾಡ್ಬಿಡ್ತಾರಂದ್ರೆ ತಗೊಂಡಿರೋದವ್ರು. ಸರ್ ಇವಾಗ ಇಲ್ಲಿ ಮದ್ವೆಗೆ ಒಡವೆ ಮಾಡ್ಸಿದ್ರಲ್ಲ, ಅದೆಲ್ಲ ಒಡವೆ ತಗೊಂಡೋಗಿ ಹಡ ಹಾಕ್ಬಿಟ್ಟು ನಾವು ಎಲ್ಲ ದುಡ್ಡು ಪರ್ಚೇಸ್ ಮಾಡಿದ್ರು ಎಲ್ಲ ಈ ಪ್ರಾಪರ್ಟಿಗೆ. ಸರ್ ನಾವು ಎಲ್ಲ ಒಂದೇ ರಿಕ್ವೆಸ್ಟ್ ಮಾಡ್ತಾ ಇರೋದು, ಲೀಗಲ್ ಆಗಿ ಎಲ್ಲ ನಾವು ಪ್ರಾಪರ್ಟಿ ತಗೊಂಡಿದೀವಿ, ಲೀಗಲ್ ಆಗಿ ನಮ್ ಪ್ರಾಪರ್ಟಿ ನಮ್ಗೆ ವಾಪಸ್ ಕೊಡಿ ಸರ್. ಅಷ್ಟೇ, ಲೀಗಲ್ ಮಾಡ್ಬಿಟ್ಟು ನಮ್ಗೆ NOC ಕೊಟ್ಬಿಟ್ಟು ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ಮಾಡ್ಬಿಟ್ಟು ನಮ್ಗೆ ವಾಪಸ್ ಕೊಟ್ಬಿಡಿ ಸರ್. ಅದೇ ರಿಕ್ವೆಸ್ಟ್ ಮಾಡ್ತಾ ಇರೋದು. ಈ ಮೂಲ ಓನರ್ ಯಾರು ಜಮೀನು? ಹೆಸರು ಬೇರೆ ಇತ್ತಲ್ಲ? ಅಣ್ಣ ಸೊನ್ನೆಗೌಡ ಅಂತ ಹೇಳ್ತಿದ್ರಲ್ವಾ, ಮನೆ ಸೊನ್ನೆಗೌಡ. ಯಾವಾಗ ಅದು ಅಕ್ವೈರ್ ಆಗಿದ್ದು? 2004 4ರಲ್ಲಿ ಆಗಿದೆ. 2004 ಅಂತ ಹೇಳ್ತಿದ್ದಾರೆ. 21 ವರ್ಷ ಆದ್ಮೇಲೆ ಈಗ BDA ಬಂದಿದೆ. ಹೌದು, ಇವತ್ತು ಬಂದಿದೆ. ಹೌದು. ಸೊನ್ನೆಗೌಡ ಮಧ್ಯೆ ಆತನೇ ಸೈಟ್ ಮಾಡಿ ಮಾರ್ಕೊಂಡಿದ್ದಾನೆ. ಹೌದು, ಅದೇ ಸ್ವಲ್ಪ ದಾರಿ ಬಿಟ್ಟು ಹೋದ್ರೆ ಮುಂದೆ DQ ಶಿವಕುಮಾರ್ದು 6 ಎಕರೆ ಜಾಗ ಇದೆ, 13 ಎಕರೆ ಜಾಗ ಇದೆ. ಎಲ್ಲ ಫುಲ್ ಕಾಂಪೌಂಡ್ ಆಗಿ ಅವ್ರು ಅಕ್ವೈರ್ ಮಾಡಿದ್ದಾರೆ. ಎಲ್ಲಾರು ಏನ್ ಹೇಳ್ತಾ ಇದಾರೆ, ಇದು ರೋಡ್ ಮಾಡಕ್ ವಸ್ತ್ರ, ಅವರು ಜಾಗಕ್ಕೆ ವಸ್ತ್ರ ಇದ್ ಮಾಡ್ತಾ ಇದಾರೆ ಅಂತ. ನಮ್ಗೆ ಅದು ಏನ್ ನಿಜ ಗೊತ್ತಿಲ್ಲ ಅಣ್ಣ. ಸರ್ ನಾವು ರಿಕ್ವೆಸ್ಟ್ ಯಾರ್ದು ಏನಿದೆ ನಮ್ಗೆ ಗೊತ್ತಿಲ್ಲ ಸರ್, ನಮ್ ಪ್ರಾಪರ್ಟಿ ನಮ್ಗೆ ಕೊಡಿ ಸರ್ ಅಷ್ಟೇ. ಲೀಗಲ್ ಆಗಿ ಗವರ್ಮೆಂಟ್ ಗೆ ನಾವು ಪೇ ಮಾಡ್ಬಿಟ್ಟು ಡಾಕ್ಯುಮೆಂಟ್ಸ್ ತೋಡ್ಬಿಟ್ಟು ತಗೊಂಡಿದೀನಿ ಅಲ್ವಾ, ಅದೇ ತರ ನಮ್ಗೆ ವಾಪಸ್ ಇದು ಲೀಗಲ್ ಆಗಿ ಮಾಡ್ಕೊಟ್ಬಿಡಿ ನಮ್ ಡಾಕ್ಯುಮೆಂಟ್ಸ್ ಸಾಕು ಸರ್. ಅಷ್ಟೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮಿಂದ ಎಲ್ಲ ಹೆಲ್ಪ್ ಸಹಾಯ ಕೇಳ್ತಾ ಇದೀವಿ ಅಣ್ಣ. ಏನು ನಮ್ಮ ಮನೆ ಓಡಿಸ್ಕೊಟ್ಬಿಟ್ರೆ ನೀವು ನಮ್ಗೆ ಬಹಳ ನಮ್ ಕೈಯಲ್ಲಿ ಅದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್. ಹೋಗ್ತಾ ಇದಲ್ಲ ಅಣ್ಣ, ನಮ್ ಕೈಯಲ್ಲಿ ಅದಿಲ್ಲ. ಇದೇನಾಗಿದೆ ಇಲ್ಲಿ ಎಲ್ಲ ಕಡೆ ಈ ತರದ ಅನ್ಯಾಯಗಳು ಅವ್ಯವಹಾರಗಳು ಯಾಕೆ ಆಗ್ತಾ ಇದೆ ಅದನ್ನ ಕೇಳೋದಿಕ್ಕೆ ನೋಡೋದಿಕ್ಕೆ ಬಂದಿದ್ದೀವಿ ಅಷ್ಟೇ. ಸರಿ ಮಾಡೋದು ನಮ್ಮೊಬ್ಬರ ಕೈಯಲ್ಲಿಲ್ಲ. ಯಾವಾಗ ನಾವು ಹಣಕ್ಕೋ ಹೆಣ್ಣಕ್ಕೋ ಜಾತಿಗೋ ಲೋಫರ್ಗಳಿಗೆ ಲುಚ್ಚಗಳಿಗೆ ಓಟ್ ಹಾಕಿದ್ವೋ, ಆ ಲುಚ್ಚಗಳು ಲೋಫರ್ಗಳು ಹೋಗಿ ಅಧಿಕಾರಿಗಳನ್ನ ಲುಚ್ಚ ಅಧಿಕಾರಿಗಳನ್ನ ನೇಮಿಸಿ ಆ ಅಧಿಕಾರಿಗಳು ಕ್ರಿಮಿನಲ್ಗಳ ಜೊತೆ ಸೇರ್ಕೊಂಡು ಆ ಕ್ರಿಮಿನಲ್ಗಳು ಮಾಡೋ ಕೆಲಸಕ್ಕೆ ಕೊನೆಗೆ ನಿಮ್ ಕುತ್ತಿಗೆಗೆ ಬಂದು ಅವ್ರು ಬಚಾವಾಗಿರ್ತಾರೆ, ನೀವು ಅನುಭವಿಸ್ತೀರಾ ಅಷ್ಟೇ. ಇದು ಕೊನೆಗೆ ಎಲ್ರಿಗೂ ಬರೋದು ಅಲ್ಲಿಗೆನೆ. ಬನ್ನಿ ಬೇರೆ ಮುಂದಿನ ಜಾಗನೂ ನೋಡೋಣ. ಇಲ್ಲಿ ಡೆಮಾಲಿಷ್ ಆಗಿರೋದು, ಇದೆಲ್ಲ ಡೆಮಾಲಿಷ್ ಆಗಿರೋದು. ಇನ್ನೊಂದೇ ಲೈವ್ ಪಾರ್ಟಿದಲ್ಲಿದೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾವು ಈ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರತಿನಿಧಿಸ್ತಾ ಇರುವಂತಹ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ತಣಿಸಂದ್ರ ಭಾಗ ಇದು. ಇಲ್ಲಿ ನಿನ್ನೆ ಮತ್ತು ಮೊನ್ನೆ ಒಂದು 100 ಜನ ಹಿಂಗೆ ಹೇಳ್ಕೊಳಯ್ಯ, ಚೇಂಜ್ ಮಾಡ್ಬೇಡ, ಹಂಗೆ ಹೇಳ್ಕೊ. ಬರ್ತಿದ್ಯಾ ಇಲ್ವಾ? ಮತ್ತೆ ಯಾಕೆ ಚೇಂಜ್ ಮಾಡ್ತೀವಿ? ಬರ್ತಾ ಇರೋದು ನಂಗೆಲ್ಲ ಚೇಂಜ್ ಮಾಡಬಾರ್ದು. ಇಲ್ಲ, ಬರೋದಿಲ್ಲ. ಮೊನ್ನೆ ಇಲ್ಲಿ 100 ಜನ ಪೊಲೀಸರು ಅಧಿಕಾರಿಗಳು ಬಂದು ಇಲ್ಲಿದ್ದಂತಹ ಒಂದಷ್ಟು ಮನೆಗಳನ್ನ ಒಡೆದು JCB ತಂದು ಪೊಲೀಸರ ರಕ್ಷಣೆಯಲ್ಲಿ ಎಷ್ಟೊಂದು 40 ಮನೆಗಳು ಹೊಡೆದಿದಾರ. ಹೊಡೆದು JCB ಇಂದ ನೋಡಿ ಇದೆಲ್ಲ ಇದ್ದಂತಹ ಮನೆಗಳು
ಒಂದು ಬಹುಶಃ ಎಷ್ಟು ವರ್ಷಗಳಿಂದ ಕಟ್ಕೊಂಡಿದ್ರು ಗೊತ್ತಿಲ್ಲ, ಒಂದು 10-15 ವರ್ಷಗಳಿಂದ ಕಟ್ಕೊಂಡಿದ್ರಾ? 20 ವರ್ಷಗಳಿಂದ ಇದ್ದಂತಹ ಮನೆಗಳನ್ನ ಅವರು ಸರ್ಕಾರದಿಂದ ಗೌರ್ಮೆಂಟ್ ಏನಿದು ವೈಟ್ ಟಾಪಿಂಗ್ ಆ ತರ ಅಥವಾ ಸಿಸಿಟಿನ ಕಾಂಕ್ರೀಟ್ ಹಾಕಿದ್ದಾರೆ. ಕಾಂಕ್ರೀಟ್ ರಸ್ತೆ ಇದೆ, ಬೆಸ್ಕಾಂ ಕರೆಂಟ್ ಇದೆ, ಬೇರೆ ತರಹದ ಮೂಲಭೂತ ಸೌಕರ್ಯಗಳು, ಸ್ಯಾನಿಟರಿ, ಕಾವೇರಿ ನೀರು ಎಲ್ಲ ಇದೆ. ಅಂದ್ರೆ ಇದೇ ಸರ್ಕಾರ ಬಿಬಿಎಂಪಿ ಅವರ ಬಿಬಿಎಂಪಿ ತಾನೆ, ಬಿಬಿಎಂಪಿ ವ್ಯಾಪ್ತಿಗೆ ಬರುವಂತಹದ್ದು. ಬಿಬಿಎಂಪಿ ಹಲವಾರು ವರ್ಷಗಳಿಂದ ಇವೆಲ್ಲ ಸೌಲಭ್ಯಗಳನ್ನ ಇಲ್ಲಿ ಕೊಟ್ಟಿದೆ. ಅದರ ಜೊತೆಗೆ ಇವರು ಇಲ್ಲಿ ಇದೇ ಮತದಾರರಾಗಿ ಅಲ್ವೇನಪ್ಪ, ಅವರು ವೋಟರ್ ಆಗಿ ರಿಜಿಸ್ಟರ್ ಆಗಿದ್ದಾರೆ, ಅಡ್ರೆಸ್ಗಳಿದೆ. ಅಂತಹ ಜಾಗದಲ್ಲಿ ಬಂದು ಇದು ಬಿಡಿಎ ಸ್ವತ್ತು ಅಂತ ಹೇಳಿ ಇದನ್ನ ಈಗ ಖಾಲಿ ತೆರವು ಮಾಡಿಸ್ತಾ ಇದ್ದಾರೆ. ಅಂದ್ರೆ ಅತಿಕ್ರಮ ಅಂತ ಹೇಳಿ ಇಲ್ಲಿ ಬಹುಶಃ ಏನಾದ್ರು ಇವಾಗ್ತಿದ್ರ ಕಸ ಏನಾದ್ರು ಇಲ್ಲ ಅಣ್ಣ, ಏನಿಲ್ಲ ಅದು. ಇಲ್ಲಿ ರಾಜ್ಯದ ಪ್ರಭಾವಿ ಮಂತ್ರಿ, ರಾಜಕಾರಣಿ, ಹಾಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಸೇರಿದಂತ ಜಾಗ ಅಂತ ಹೇಳ್ತಾರೆ. ಅದೆಷ್ಟು ನಿಜವೋ ಸುಳ್ಳು ಅವ್ರಿಗೆ ಗೊತ್ತಿಲ್ಲ. ದಾಖಲೆಯಲ್ಲಿ ಅವ್ರ ಹೆಸರಲ್ಲಿ ಇದೆಯೇನಪ್ಪ ಅಥವಾ ಬೇರೆ ಹೆಸರಲ್ಲಿ ಇದೆಯಾ? ಶೋಭಾ ಅಪಾರ್ಟ್ಮೆಂಟ್ಸ್. ಸೊ ಅವರ ಬಹುಶಃ ಅವರ ಪಾರ್ಟ್ನರ್ಶಿಪ್ ಅಲ್ಲಿ ಇರುವಂತದ್ದು ಇರಬಹುದು. ಸೊ ಅವರಿಗೆ ಸೇರಿರುವಂತ ಜಾಗ. ಸೊ ಅದಕ್ಕೆ ರಸ್ತೆ ಬೇಕು ಅನ್ನುವಂತ ಕಾರಣಕ್ಕಾಗಿ ಒಂದು ಹೊಡಿತಾ ಇದ್ದಾರೆ ಇವತ್ತು ಅನ್ನುವಂಥದ್ದು. ಇನ್ನೊಂದು, ಇದು 20 ವರ್ಷಗಳಿಂದನೇ ನೋಟಿಫೈ ಆಗಿರುವಂತದ್ದು BDAಗೆ. 2004ರಲ್ಲಿ BDAಗೆ ನೋಟಿಫೈ ಆಗಿ ಅದು BDA ಇದನ್ನ ನೋಟಿಫೈ ಆದ್ಮೇಲೆ BDA ತನ್ನ ವಶಕ್ಕೆ ತಗೊಳ್ಬೇಕಾಗಿತ್ತು. ವಶಕ್ಕೆ ತೆಗೆದುಕೊಂಡು ಈ ಲೇಔಟ್ ಅಭಿವೃದ್ಧಿ ಪಡಿಸಬೇಕಾಗಿತ್ತು. ಆದ್ರೆ ಹಾಗೆ ಮಾಡದೆ ಹೋಗಿದೆ. ಅದ್ರ ಜೊತೆಗೆ ಬಹುಶಃ ಯಾರು ಅಣ್ಣ ಸೊನ್ನೆಗೌಡನ ಏನೋ ಅಂತ ಏನೋ ಹೇಳ್ತಾರೆ, ಮುನಿ ಸೊನ್ನೆಗೌಡನ ಯಾರೋ ಆತ ಈ ಜಮೀನಿನ ಮಾಲೀಕ, ಆ ವ್ಯಕ್ತಿ ಇದನ್ನ ಪರಭಾರೆ ಮಾಡಿದಾನೆ. ಏನು ಲೇಔಟ್ಗೆ ನೋಟಿಫಿಕೇಶನ್ ಆದ್ಮೇಲೆ ಆಗಿರುವಂತಹ ಮಾರಾಟಗಳು ಅದನ್ನ ಡಿನೋಟಿಫೈ ಮಾಡಿಸ್ಕೊಂಡಿಲ್ಲ ಮತ್ತೆ ಸರ್ಕಾರದಿಂದ. ಆದರೆ ಇದನ್ನ ಮಾರಿದ್ದು ಅಲ್ಲದೆ BDA ಇಂದ ಏನು ಪರಿಹಾರ ಸಿಗುತ್ತೆ ಆ ಪರಿಹಾರವನ್ನ ಅವನು ತಗೊಂಡಿದ್ದಾನೆ ಅಲ್ವಾ? ಪತ್ರಿಕೆಯಲ್ಲಿ ನೋಡಿದ್ದು ಪರಿಹಾರವನ್ನು ತಗೊಂಡಿದ್ದಾನೆ, ಮತ್ತೆ ಅದಕ್ಕೆ ಮೊದಲು ಮಾರ್ಕೊಂಡಿದ್ದಾನೆ. ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಕ್ರಮಗಳು ನಡೆದಿದೆ. ಕ್ರಿಮಿನಲ್ಗಳು ಮಾಡುವಂತಹ ಕೆಲಸ. ಆದ್ರೆ ಈ ಕ್ರಿಮಿನಲ್ಗಳಿಗೆ ಸಾಥ್ ಕೊಟ್ಟಿರೋರು ಯಾರು? ನಮ್ಮ ಅಧಿಕಾರಿಗಳು, ನಮ್ಮ ಜನರ ತೆರಿಗೆ ಹಣದಲ್ಲಿ ಸಂಬಳ ತೆಗೆದುಕೊಳ್ತಿರುವಂತಹ ಅಧಿಕಾರಿಗಳು, ಕ್ರಿಮಿನಲ್ಗಳು ಈ ಎಲ್ಲ ಕೃತ್ಯ ನಡೆಯೋದಕ್ಕೆ ಬಿಟ್ಟಿದ್ದಾರೆ. ಕ್ರಿಮಿನಲ್ಗಳು ಆ ಕ್ರಿಮಿನಲ್ ಕೆಲಸವನ್ನ ಮಾಡಿದ್ದಾರೆ. ಈಗ ಕ್ರಿಮಿನಲ್ಗಳು ಮಾಡಿರುವಂತಹ ಕ್ರಿಮಿನಲ್ ಕೃತ್ಯ ಮತ್ತೆ ಕ್ರಿಮಿನಲ್ ಅಧಿಕಾರಿಗಳು ಅದಕ್ಕೆ ರಕ್ಷಣೆ ನಿಂತ ಕಾರಣದಿಂದಾಗಿ ಇವತ್ತು ನೂರಾರು ಜನರ ಜೀವನ ಬರ್ಬಾದಾಗಿದೆ. ಇದು ಹಾಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರತಿನಿಧಿಸುತ್ತಿರುವಂತಹ ಕ್ಷೇತ್ರ. ಇಂತಹ ಜಾಗದಲ್ಲಿ ಸರ್ಕಾರಿ ಅಧಿಕಾರಿಗಳು ಈ ಮಟ್ಟಕ್ಕೆ ಬೇಜವಾಬ್ದಾರಿಯಿಂದ ನಡ್ಕೊಂಡು ಅಥವಾ ಅದೇನೋ ತಿನ್ನಬಾರದನ್ನ ತಿಂದು ಯಾರಿಗೋ ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿನೋ ಈ ಮಟ್ಟಕ್ಕೆ ಅವ್ರು ಬೇಜವಾಬ್ದಾರಿಯಿಂದ ಮಾಡಿದಾಗ ಏನಾಗುತ್ತೆ? ಬಲಿಷ್ಠರು ಬಲಾಢ್ಯರು ಬಲ ಪಡ್ಕೊಳ್ತಾರೆ. ಏನ್ ಮಾಡ್ತಾ ಇದ್ರು ಸರ್ಕಾರಿ ಅಧಿಕಾರಿಗಳು? ಇದು BDA ಆಗಿದೆ ಅಂತ ಹೇಳಿದ್ಮೇಲೆ BDA ಅದೆಲ್ರಿಗೂ ನೋಟಿಸ್ ಕೊಟ್ಟು ಅದು ಜಾಗ ಒಂದೇ ಒಂದು ಇಂಚು ಸಹ ಯಾರು ರಿಜಿಸ್ಟರ್ ಮಾಡ್ಕೊಳಕ್ ಆಗ್ಬಾರ್ದು ಅಲ್ವೇನ್ರಪ್ಪ? ಸರ್ಕಾರ ಆ ಜಾಗ ಈಗ ಎಷ್ಟೋ ಕಡೆಗಳಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲೂ 1000 ಎಕರೆಗೆ ಸರ್ಕಾರ ನೋಟಿಫಿಕೇಶನ್ ಕೊಟ್ಟಿದೆ. ಆ ಜಮೀನನ್ನ ಇವತ್ತು ಮಾರಾಟ ಮಾಡೋದಿಕ್ಕೆ ಯಾರಾದ್ರೂ ತಗೊಳ್ಳೋದಿಕ್ ಹೋದ್ರೆ ಅಥವಾ ಮಾರೋದಿಕ್ ಹೋದ್ರೆ ಆಗೋದಿಲ್ಲ. ಯಾಕಂದ್ರೆ ಸಿಸ್ಟಮ್ ಅಲ್ಲೇ ಬರೋದಿಲ್ಲ. ಇದು ಆಲ್ರೆಡಿ ನೋಟಿಫೈ ಆಗಿದೆ, ಎನ್ಕಾಂಫರೆನ್ಸ್ ಅಲ್ಲಿ ಇನ್ನೊಂದ್ರಲ್ಲಿ ಇದು ನೋಟಿಫೈ ಆಗಿದೆ, ಇದನ್ನ ರಿಜಿಸ್ಟರ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಬೆಂಗಳೂರು ಏನಂತಾರೆ? ಸಿಲಿಕಾನ್ ಸಿಟಿ. ಏನ್ ಸಾಫ್ಟ್ವೇರ್ಗೆ ಇಡೀ ಪ್ರಪಂಚದಲ್ಲೇ ಸಿಲಿಕಾನ್ ಸಿಟಿ ಅಂದ್ರೆ ಇದೊಂದೇ. ಸಿಲಿಕಾನ್ ವ್ಯಾಲಿ ಅಂತಿದೆ, ಆದ್ರೆ ವ್ಯಾಲಿ ಬಿಟ್ರೆ ಸಿಲಿಕಾನ್ ಸಿಟಿ ಅಂತ. ಇಂತಹ ಜಾಗದಲ್ಲಿ ನಮ್ಮ ಅಧಿಕಾರಿಗಳಿಗೆ ಅವರಿಗೆ ಈ ಜಾಗ ಈಗಾಗಲೇ ನಮ್ಮ ಸಬ್ ರಿಜಿಸ್ಟ್ರಾರ್ಗಳಿಗೆ ಇತ್ತೀಚೆಗೆ ತಾನೇ ಯಾರೋ 4-5 ಜನ ಪರಮಭ್ರಷ್ಟ ಪರಮ ನೀಚ ಸಬ್ ರಿಜಿಸ್ಟ್ರಾರ್ಗಳು ಸಸ್ಪೆಂಡ್ ಆದ್ರು. ಆದ್ರೆ ಈ ತರಹ ಏನ್ ದಾಖಲೆಗಳೆಲ್ಲ ತಿದ್ದಿ ಅದು ಏನ್ ರಿಜಿಸ್ಟರ್ ಮಾಡ್ಕೊಳಕ್ ಆಗದೆ ಇದ್ರು ಇವ್ರು ಬೇರೆ ಯಾವ್ದೋ ತಂತ್ರ ಹುಡುಕೊಂಡು ಲೋಫರ್ಗಳು ಬದ್ಮಾಶ್ಗಳು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಪಾಪ ಏನು ಈಗ ಒಂದು ಮನೆಗೆ ಯಾರಪ್ಪ ಮನೆಗೆ ಹೋಗಿದ್ವಿ ನಾವು 20x50 ಅಡಿ 20x50 ಅಡಿಗೆ ಅವರು ಕೇವಲ 2 ತಿಂಗಳ ಹಿಂದೆ ನವೆಂಬರ್ ತಿಂಗಳಲ್ಲಿ
50 ಲಕ್ಷ ರೂಪಾಯಿ ಅಲ್ವಾ? 50 ಲಕ್ಷ ರೂಪಾಯಿಗೆ ಆ ಮನೆ ಆ ಜಾಗವನ್ನ ಕೊಂಡ್ಕೊಂಡಿದ್ದಾರೆ. ಅದು ಸ್ವಲ್ಪ ಮನೆ ಹಿಂಗ್ ನೀವು ಮಾಡ್ಕೊಂಡಿರೋದ ಮೊದ್ಲೇ ಇತ್ತ? ಒಂಚೂರು ಮನೆ ಇತ್ತು, ಶೀಟಿನ ಮನೆ ಇತ್ತು. ಅದಕ್ಕೆ ಅವರು 3,90,000 ರೂಪಾಯಿ ರಿಜಿಸ್ಟ್ರೇಷನ್ ಶುಲ್ಕ ಕೊಟ್ಟಿದ್ದಾರೆ. ಹೌದು, ರಿಜಿಸ್ಟ್ರೇಷನ್ ಶುಲ್ಕ ಕೊಟ್ಟಿದ್ದಾರೆ. ಆದ್ರೆ ರಿಜಿಸ್ಟ್ರೇಷನ್ ಶುಲ್ಕ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದನ್ನ ಯಾರನ್ನು ಅವರಿಗೆ ನಿಲ್ಲಿಸಿಲ್ಲ. ಇಲ್ಲ, ಇದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಇದನ್ನ ನೀವು ಕೊಂಡ್ಕೊಳ್ಳೋದಿಕ್ಕಾಗಿಲ್ಲ ಅಂತ. ಇವತ್ತು ನಿನ್ನೆ ಮೊನ್ನೆ ಅವರು ಬಂದು JCBಗಳನ್ನ ತಂದು ಇಲ್ಲಿ ಇಟ್ಟಿದ್ದಾರೆ. ಇದೇ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಯಾರು SDP ನಮಸ್ಕಾರ. ನಮಸ್ಕಾರ, ಆರಾಮ? ಪರವಾಗಿಲ್ಲ. ನೀವಾಗಿದ್ದೀರಾ? ಏನ್ ಈ ತರಕ್ಕೆ ಆದ್ರೆ ವ್ಯವಸ್ಥೆ? ಪಾಪ ಬಹುತೇಕ ಇಲ್ಲಿರೋರೆಲ್ಲ ಬಡವರು, ಅಮಾಯಕರು, ಮುಗ್ಧರು, ಮಾರಿರೋನ್ ಯಾವನೋ ಕ್ರಿಮಿನಲ್ ಅವಕಾಶ ಮಾಡಿಕೊಟ್ಟಿರೋ ಅಧಿಕಾರಿ ಬೇರೆ ಕ್ರಿಮಿನಲ್. ಮತ್ತೆ ಇಲ್ಲಿ ಓಟ್ ಹಾಕಿ ಬಹುತೇಕ ನೀವು ನೋಡಿದಾಗೆ ಇಲ್ಲಿರೋರೆಲ್ಲ ಮುಸಲ್ಮಾನ್ ಸಮುದಾಯದವ್ರು ಹಾಕಿ ಓಟ್ ಹಾಕಿ ಗೆಲ್ಸಿರೋ MLAನೇ ಇದ್ದಾನೆ. ಆತನು ಇವ್ರದ್ದು ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡಬೇಕು? ಎಲ್ಲ ಡಾಕ್ಯುಮೆಂಟ್ಸ್ ಗಳಿದ್ದು ಕೂಡ ಏನ್ ಅರ್ಥನೇ ಆಗ್ತಾ ಇಲ್ಲ. ಇಲ್ಲ, ಇಲ್ಲಿ ತಪ್ಪಾಗಿದೆ. 20 ವರ್ಷಗಳಿಂದನೇ ಆಗಿದೆ. 20 ವರ್ಷಗಳಿಂದ ಲೇಔಟ್ ಮಾಡಿದ್ದಾರೆ. ಲೇಔಟ್ ಮಾಡಿದ್ಮೇಲೆ ಅವನು ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ದಾನೋ ಮಾಡ್ಕೊಂಡಿಲ್ವೋ, ಆದ್ರೆ ಅವ್ನು ಮಾರಿದ್ರು ಕಾನೂನು ಬಾಹಿರವಾಗಿ ಮಾರಿದ್ರೆ ನಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಅನ್ನ ತಿಂತಾ ಇದ್ರು, ಅಮೇಧ್ಯ ತಿಂತಾ ಇದ್ರು. ಅವರು ಅಮೇಧ್ಯ ತಿಂದ್ಕೊಂಡು ಅವ್ರ ಹತ್ರ ದುಡ್ಡು ತಗೊಂಡು ಇನ್ನೊಂದು ತಗೊಂಡು ಅವನಿಗೆ ಮಾರೋದಿಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು, BBMP ಕಂದಾಯ ಇಲಾಖೆ ಮೊದಲಿಗೆ ಬಹುಶಃ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರ್ತಿತ್ತೇನೋ, ಅದಾದ್ಮೇಲೆ BBMP ವ್ಯಾಪ್ತಿಗೆ ಬಂದಿದೆ. BBMP ವ್ಯಾಪ್ತಿಗೆ ಬಂದ್ಮೇಲೆ ಇಲ್ಲಿ BBMP ಅವರು ರಸ್ತೆ ಮಾಡಿದ್ದಾರೆ. ಅಂತಿಂತ ರಸ್ತೆ ಅಲ್ಲ, ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ. ಸೂಯೇಜ್ ಕೊಟ್ಟಿದ್ದಾರೆ, ಕರೆಂಟ್ BWSSB ಕೊಟ್ಟಿದ್ದಾರೆ, ಬೆಸ್ಕಾಂ ಅವ್ರು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇವರು ಕಾನೂನು ಬಾಹಿರವಾಗಿ ಕೊಟ್ಟು ಅದನ್ನು ನೋಡಿದಾಗ ಜನಕ್ಕೆ ಏನ್ ಅನ್ಸುತ್ತೆ? ಎಲ್ಲ ಕರೆಕ್ಟ್ ಆಗಿದೆಯಲ್ವಾ, ಇದೊಂದು ಡೆವಲಪ್ ಲೇಔಟ್, ಬಹುಶಃ A ಖಾತಾನೋ B ಖಾತಾನೋ ಇನ್ನೊಂದೋ ಯಾವ್ದೋ ಆಗಿರ್ಬೇಕು. ಅದೇ B ಖಾತಾನೋ ಆಗಿರ್ಬೇಕು, A ಖಾತಾ ಅಲ್ಲದೆ ಇರಬಹುದು. ಹಾಗಾಗಿ ರೆವಿನ್ಯೂ ಸೆಕ್ಟರ್ ನಾವು ತಗೊಳ್ಬಹುದು ಅನ್ನುವಂಥ ಧೈರ್ಯದಲ್ಲಿ 2ನೇ ದೇವರು 3ನೇವರು ತಗೊಳಕ್ ಹೋಗಿದ್ದಾರೆ. ಸೊ ಹಾಗಾಗಿ ಇವತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಭ್ರಷ್ಟ ರಾಜಕಾರಣ, ಭ್ರಷ್ಟಾಚಾರವೇ ಇದಕ್ಕೆ ಏನು ಕಾರಣ. ನನ್ಗನ್ಸ್ದಂಗೆ ಇಲ್ಲಿ ಯಾರೋ ಆ ಸಮುದಾಯದವರು ಈ ಸಮುದಾಯದವರು ಅವರಿದ್ದಾರೆ, ಅವ್ರನ್ನ ಖಾಲಿ ಮಾಡಿಸ್ಬೇಕು ಅಂತಿಲ್ಲ. ಇವಾಗ ಕೋರ್ಟ್ ಇದು ಈ ಜಾಗ BDA ಹೆಸರಲ್ಲಿದೆ. BDA ಹೆಸರಲ್ಲಿರುವಾಗ BDA ತನ್ನ ಹಕ್ಕನ್ನು ಸ್ವಾಧೀನ ಪಡಿಸ್ಕೊಳ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಅದು ಪೇ ಮಾಡಿದೆ. ಬಟ್ ಆ ಪೇ ಮಾಡಿದ್ರೆ ಈಗ ಅವನು ಮೂಲ ಓನರ್ ಏನಿದ್ದಾನೆ ಅವನು ಸೇರಿದಂತೆ ಇಷ್ಟೂ ದಿನಗಳ ಕಾಲ ಯಾರೆಲ್ಲ ಅಧಿಕಾರಿಗಳಿದ್ರು ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ಈಗ ನೋಡಿ, ಮೊನ್ನೆ ವಿಧಾನಸೌಧದಲ್ಲಿ ಬದ್ಮಾಶ್ಗಳು ಆ ವಿಧಾನಸೌಧದ ಮೇಲೆ ಇದೇನು ಹಾಕೋದಿಕ್ಕೆ ಏನಂತಾರೆ ಅದಕ್ಕೆ ಅಲ್ಲ, ಸಣ್ಣದೊಂದು ಕೊಡ್ತಾರಲ್ಲ, ಏನಪ್ಪಾ ಅಂತಾರೆ, ಮೇಲೆ ಕಾಂಪೌಂಡ್ ಮೇಲೆ ಇದ್ರ ಮೇಲೆ ಅದನ್ನ ಕಟ್ಟೋದಿಕ್ಕೆ ಯಾರೋ BK ಪವಿತ್ರ ಅಂತ ಒಬ್ಬ ಇಂಜಿನಿಯರ್ ಸೇರಿದಂತೆ ಆತ ರಿಟೈರ್ಡ್ ಆಗಿದ್ದಾನೆ. ಅವನು ಸೇರಿದಂತೆ ಅವನ ಹತ್ರ ಎಲ್ಲ ವಸೂಲಿ ಮಾಡಿ ಅಂತ ನಿನ್ನೆ ಕಾನೂನು ಹೇಳ್ತಾ ಆರ್ಡರ್ ಆಗಿದೆ ಅಲ್ವಾ. ಈಗ ಅವ್ರ ಮೇಲೆ ಆಕ್ಷನ್ ಆಗ್ತಾ ಇದೆ ಅಲ್ವಾ. ಅದೇ ತರದ ಆಕ್ಷನ್ ಇಲ್ಲಿ ಆಗ್ಬಾರ್ದು. ಆದ್ರೆ ಆ ಪರಿಹಾರ ಯಾರು ಕೊಡ್ಬೇಕು? ಇವತ್ತು ಗೊತ್ತಿಲ್ಲದೆ ಎಲ್ಲಾ ಕಾನೂನುಬದ್ಧವಾಗಿದೆ ಅಂತೇಳಿ ಮುನೀರು ಇವ್ರ ತರದವ್ರು ಹೋಗಿ ತಗೊಂಡಿದಾರಲ್ವಾ, ಅವ್ರ ಪರಿಹಾರ ಕೊಡ್ಬೇಕು. ಇವತ್ತು ಪರಿಹಾರ ಈ ಅಧಿಕಾರಿಗಳು ಸೇರಿದಂತೆ ಅವ್ನು ಯಾವನು ಮೂಲ ಓನರ್ ಇದ್ದಾನೋ ಮಾರಿರೋನ್ಗೆ ಸೇರಿ ಅವ್ರದ್ದು ಆಸ್ತಿ ಜಪ್ತ್ ಮಾಡಬೇಕು. ಜಪ್ತ್ ಮಾಡಿ ಇವ್ರು ಪರಿಹಾರ ಕೊಡಬೇಕು. ಇಲ್ಲ BDA ಅಧಿಕಾರಿಗಳು ಸಹ ಇದು ಹೊಣೆಗಾರರು. ಮಿನಿಸ್ಟರ್ ತನಕ ಅವ್ನ್ ಕಂದಾಯ ಇಲಾಖೆ ಇರ್ಬೋದು, ನಗರಾಭಿವೃದ್ಧಿ ಇಲಾಖೆ ಇರ್ಬೋದು, ಏನಕ್ಕೆ ಅವ್ರು ನೇಮಕ ಮಾಡಿರೋದು? ನಾವು ಸರ್ಕಾರಿ ಆಸ್ತಿ ರಕ್ಷಣೆ ಮಾಡ್ರಪ್ಪ ಅಂತ. ಹಾಗಾಗಿ ನೀವೇನ್ ಮಾಡ್ತಿರೋ ನೋಡಿ, ನಾವಂತೂ ನಿಮ್ಗೆ ಗೊತ್ತಿದೆಯಲ್ವಾ, ನಮ್ಮ ಪಾಡಿಗೆ ನಾವು ಮಾಡ್ತಾ ಇದೀವಿ. ಜನ ಅನುಭವಿಸ್ಲಿ. ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಕೋಮುಗೋ ಅಂದ್ಕೊಂಡು ಲೋಫರ್ಗಳಿಗೆ, ಲುಚ್ಚಗಳಿಗೆ, ಕ್ರಿಮಿನಲ್ಗಳಿಗೆ, ಬದ್ಮಾಶ್ಗಳಿಗೆ ಓಟ್ ಹಾಕಿ ಗೆಲ್ಲಿಸ್ಕೊಂಡು ಅವರು ಬದ್ಮಾಶ್ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಆ ಬದ್ಮಾಶ್ ಅಧಿಕಾರಿಗಳು ಕ್ರಿಮಿನಲ್ಗಳಿಗೆ ಸಾಥ್ ಕೊಟ್ಕೊಂಡು ಈ ತರ ಮಾಡಿದ್ರೆ ಅನುಭವಿಸ್ಬೇಕಾದ್ರು ಯಾರು? ಓಟ್ ಹಾಕ್ದವ್ರೆ. ನೀವೆಲ್ವೇನಪ್ಪ, ನೀನೇ ಓಟ್ ಹಾಕ್ದೆ ಇವತ್ತು ಅನುಭವಿಸ್ತೀವಿ ಅಷ್ಟೇ. ನಮಗಂತೂ ಸಾಕಾಗೋಗಿದೆ. ಇವ್ರಿಗೆಲ್ಲ ಗೊತ್ತು. ನಮ್ಮ ಸರ್ ಹೆಸರು ಮತ್ತೆ ಏನು ಬಾಯಲ್ಲೇ ಇದೆ, ಅಬ್ದುಲ್ ವಜೀದ್. ಈಗ ತಾನೇ ಫೇಸ್ಬುಕ್ ಅಲ್ಲಿ ಆಗ್ಲೇ ನಿಮ್ ಇದು ಬಂತು, ಏನು ಫ್ರೆಂಡ್ ಇದ್ರಲ್ಲಿ. ಹಾಗಾಗಿ ಅಬ್ದುಲ್ ವಜೀದ್ ನಮ್ ಬಹಳ ದಿವಸದ ಪರಿಚಯ. ಅವರು ಹೋರಾಟ ಮಾಡ್ತಿದ್ದಾರೆ. ಇದು ಕೆಲವೊಂದೆಲ್ಲ ಬೇರೆ ಬೇರೆ ರೀತಿ ಕೋಮು ಸಾಮ್ರಾಜ್ಯ ಇರಬೇಕು ಅಂತೂ ಹೋರಾಟ ಮಾಡ್ತಿದ್ದಾರೆ. ಇಲ್ಲೆಲ್ಲ ಬೇರೆ ಬೇರೆ ಅವ್ನು ತೋರಿಸಿ ಇವನು ತೋರಿಸಿ ಅವನು ಇಬ್ರು ಲಾಭ ಮಾಡ್ಕೊಳ್ಳೋಂತ ಮಧ್ಯದಲ್ಲಿ. ಆದ್ರೆ ನೀವೇನು ಹೋರಾಟ ಮಾಡ್ತಿರೋ ಗೊತ್ತಿಲ್ಲ. ಇಲ್ಲಿರೋರು ಅಷ್ಟೇ. ನಾವು ನಿಮ್ಗೂ ಗೊತ್ತು, ನಮ್ಮಂತವ್ರಿಗೆ ಯಾರು ಓಟ್ ಹಾಕಲ್ಲ. ಓಟ್ ಹಾಕೋದು ಯಾರಿಗೆ? ಇದೇ ಯಾವ ಕ್ರಿಮಿನಲ್ ಇರ್ತಾನೋ ಅದೇ ಕ್ರಿಮಿನಲ್ಗೆ. ಆ ಕ್ರಿಮಿನಲ್ ಇವಾಗ ಆ ಕ್ರಿಮಿನಲ್ ಕೆಲಸ ಮಾಡ್ಕೊಂಡು ಅವ್ನ ಕೈ ಎತ್ತು ಓಡೋಗ್ಬಿಟ್ಟಿರ್ತಾನೆ. ಸಿಕ್ಕಾಕೊಳ್ಳೋರು ಯಾರು? ಏನೇ ಆಗ್ಲಿ ಒಟ್ಟಲ್ಲಿ ಅಧಿಕಾರಿಗಳು ಇವು ಸಿಕ್ಕಾಕೊಳ್ಬೇಕು. ಕ್ರಿಮಿನಲ್ಗಳು ಬಿಟ್ಬಿಡೋಣ. ಯಾಕಂದ್ರೆ ಪೊಲೀಸ್ ಅವ್ನು ಸರಿಯಾಗಿದ್ದಿದ್ರೆ ಕಳ್ಳ ಆಗ್ತಾ ಇದ್ನ ಇಲ್ಲ
BBMP ಅಧಿಕಾರಿಗಳು ಸರಿ ಇದ್ದಿದ್ರೆ ಇವರಿಗೆ ಮನೆಗೆ ನೀರು ಕೊಡಕ್ ಆಗ್ತಾ ಇತ್ತು. ಬಿಡಿ ಆಸ್ತಿನಪ್ಪ ಇದು, ಬಿಡಿಯದವ್ರು ಬಂದು ಬೋರ್ಡ್ ಹಾಕ್ಬೇಕಾಗಿತ್ತಲ್ಲ. ಇದು ಏನಂತಾರೆ ಲಿಟಿಗೇಷನ್ ನಲ್ಲಿದೆ, ಇದು ನಮ್ಮ ಸ್ವತ್ತು. ಆ ಬದ್ಮಾಶ್ಗಳದ್ದು ಯಾವ್ದು ಮಾಡಿಲ್ಲ. ಅಲ್ಲೂ ಅಷ್ಟೇ ಇದಾದ್ರೂ ಅದು ಮೊನ್ನೆ ಆಯ್ತಲ್ವಾ, ಅಲ್ಲೇನು ಗೌರ್ಮೆಂಟ್ ಜಾಗ ಇವ್ರು ಬಂದು ಪಾಪ ಬಡವ್ರು ಗುಡಿಸ್ಲೋ ಹಾಕೊಂಡಿದ್ರು, ಯಾರು ಜಮೀನ್ ತಗೊಂಡಿರ್ಲಿಲ್ಲ. ಅಲ್ಲಿ ಒಂಥರ ಒತ್ತುವರಿಯಾಗಿ ಅಲ್ಲಿದ್ರು. ಇದಂತೂ ಪರಮ ಮೋಸ, ಪರಮ ಅನ್ಯಾಯ. ನಿಮಗಾಗಿದೆಯಲ್ಲ ಇಲ್ಲಿ, ಇದು ಪರಮ ಅನ್ಯಾಯ. ಕೋಗಿಲಾದ್ರೂ ಹೌದು ಗೌರ್ಮೆಂಟ್ ಜಾಗ, ಇವರು ಏನೋ ಸ್ಲಮ್ ತರಕ್ಕೇನೋ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಕೂಡ 3 ಲಕ್ಷ 4 ಲಕ್ಷ ವಹಿವಾಟ್ ಆಗಿದೆ. ಅಲ್ಲ, ಅದು ಬೇರೆ ಏನೇ ಆಗಿಲ್ಲ. ಯಾರು ಗೊತ್ತಾ, ಲೋಕಲ್ ಗುಂಡ ಅವ್ನು ಕೊಟ್ಟಿರೋದಲ್ಲಿ. ಲೋಕಲ್ ಗುಂಡ ನಾನ್ ನಿಮ್ ಪ್ರೊಟೆಕ್ಷನ್ ಇದೆ ಅಂತ ಇಲ್ಲದಲ್ಲ, ಗೌರ್ಮೆಂಟ್ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ನೀವೇನ್ ಹೋರಾಟ ಮಾಡ್ತಿರೋ ಮಾಡಿ, ನಾವು ನಮ್ಮ ವಿಚಾರ ಹೇಳ್ತೀವಿ. ನೀವು ಒಂದೇನಾದ್ರು ಹೇಳೋಂಗಿದ್ರೆ ಹೇಳಿ, ಹೆಂಗ್ ಯಾವ ತರಕ್ಕೆ. ಪೊಲೀಸರು ಅವರು ಬ್ಯಾಟರಾನ್ಪುರ ವಿಧಾನಸಭಾ ಕ್ಷೇತ್ರದ ತನಿಸಂದ್ರದಲ್ಲಿ ಕೋಗಿಲುನಲ್ಲಿ ಆದಂತ ಘಟನೆ, ಆ ಗಾಯ, ಒಂದು 187 ಮನೆಗಳನ್ನ ಡೆಮಾಲಿಷನ್ ಮಾಡಿ ಬುಲ್ಡೋಸರ್ ರಾಜಕೀಯ ಮಾಡಿ ಇವರು ಅದು ಗಾಯ ಮಾರುವುದಕ್ಕೆ ಮೊದಲೇ ಇವತ್ತು ತನಿಸಂದ್ರದಲ್ಲಿ ಮತ್ತೆ ಸರಿಸುಮಾರು 22 ಮನೆಗಳನ್ನ ಮತ್ತು ಶೆಡ್ಗಳನ್ನ ಇಲ್ಲಿ ಕೆಡವಿ ಹಾಕಿದ್ದಾರೆ. ನಾವು ಕೇಳುವಂಥದ್ದಿಷ್ಟೇ, ನೀವು ಸರ್ಕಾರ ನಡೆಸೋರಿಗೆ ಸ್ವಲ್ಪ ಮಾನವೀಯತೆ ಬೇಕು, ತಾಯಿ ಗುಣ ಬೇಕು. ನೀವು ಪ್ರೊಸೀಜರ್ ಫಾಲೋ ಮಾಡಿ. ನಿಮ್ಮ ಪ್ರಾಪರ್ಟಿನ ನೀವು ಕಾಪಾಡಬೇಕಾದ್ರೆ ನೀವು ಯಾವಾಗ ಕಾಪಾಡಕ್ ಬರ್ಬೋದು? ಯಾವಾಗ BDAಗೆ ನೀವು ಅಲಾಟ್ ಆಯ್ತು ಅಂದ್ರೆ, ನೀವು 60-40 ರೇಷಿಯೋದಲ್ಲಿ ಓನರ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು BDAಗೆ ನಿಮ್ಮ ನೋಟಿಫಿಕೇಶನ್ ಆಗಿ ನಿಮ್ಮ 60% ನಿಮ್ಮ ಪ್ರಾಪರ್ಟಿ ಅಕ್ವೈರ್ ಆದ ನಂತರ ನಿಮ್ಮ ಪ್ರಾಪರ್ಟಿಗೆ ಕಾಂಪೌಂಡ್ ಹಾಕೊಳ್ಳೋದು, ಬೋರ್ಡ್ ಹಾಕೊಳ್ಳೋದು ಮಾಡ್ಬೇಕಲ್ಲ. ನೀವು ಏನು ಮಾಡಿದ್ರೆ ವರ್ಷಾನುಗಟ್ಲೆ BDA ಏನು ನಿಮ್ಮ ಅಕ್ವಿಷನ್ ಇದೆ, ವಿತಿನ್ 5 years ಅದನ್ನ ಯುಟಿಲೈಸ್ ಮಾಡಬೇಕು. ನೀವು ಅದನ್ನ ವಿತಿನ್ 5 years ಯುಟಿಲೈಸ್ ಮಾಡಿಲ್ಲ, ನೀವು ಅದನ್ನ ಬೇಲಿ ಹಾಕ್ಲಿಲ್ಲ, ಅಥವಾ ಕಾಂಪೌಂಡ್ ಮಾಡಲಿಲ್ಲ, ಅಥವಾ ಬೋರ್ಡ್ ಹಾಕ್ಲಿಲ್ಲ, ಏನು ಹಾಕಿದ್ರೆ ಆ ಓನರ್ಗಳು ನಿಮಗೂ ಮಾರಿ, ಆ BDAಗೂ ಮಾರಿ, BDAದ ದುಡ್ಡು ತಗೊಂಡು ಈ ರೀತಿ ಪಬ್ಲಿಕ್ ಮಾಡಿ ಅದನ್ನ ನೀವು ರಿಜಿಸ್ಟರ್ ಮಾಡಿಕೊಟ್ಟಿದ್ರಿ. ನಾನು ಕೃಷ್ಣ ಬೈರೇಗೌಡರಿಗೆ ನಾನು ಕೇಳ್ತೀನಿ, ಬೈರೇಗೌಡ್ರೆ, ನಿಮ್ಮ ಏನು ನೋಂದಣಿ ಇಲಾಖೆ ಮುದ್ರಣ ಮತ್ತು ನೋಂದಣಿ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ರಿಜಿಸ್ಟರ್ ಮಾಡ್ಬೇಕಾದ್ರೆ ನೀವು ಡಾಕ್ಯುಮೆಂಟ್ ನೋಡೋದಿಲ್ವಾ? ಇವತ್ತು BBMP ಅವರು ಇಲ್ಲಿ ರೋಡ್ ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ, ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ, ಬಿ ಖಾತಾ ಇದೆ ಇವ್ರ ಹತ್ರ, ಶೇರ್ ಡೀಡ್ ಇದೆ, ಈ ಸ್ವತ್ತಾಗಿದೆ. ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ದು ಕೂಡ ನೀವು ಏಕಾಏಕಿ ಏನನ್ನೂ ಪರಿಶೀಲನೆ ಮಾಡದೆ, ನೋಟಿಸು ಮಾಡದೆ, ಒಂದು ಸಹಜ ಪ್ರಕ್ರಿಯೆ ಅಂತ ಇದೇ ರೀತಿ ಉತ್ತರ ಭಾರತದಲ್ಲಿ ಬುಲ್ಡೋಸರ್ ರಾಜಕಾರಣದಾಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ. ನೀವು ಆ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಬೇಕು. ಪ್ರಕ್ರಿಯೆ ಏನು, ನೋಟಿಸ್ ಇಶ್ಯೂ ಮಾಡಬೇಕು, ಸಮಯಾವಕಾಶ ಕೊಡಬೇಕು, ಎಲ್ಲ ಆಗ್ಬೇಕಲ್ಲ. ಅದನ್ನ ಏನು ಮಾಡದಲೆ ಈ ರೀತಿ ಅನ್ಯಾಯವಾಗಿ ಅಕ್ರಮವಾಗಿ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ. ಇದರಲ್ಲಿ ನಾವು ಮಾನ್ಯ NA ಹಾರಿಸ್ ರವರು ಏನು BDAದು ಚೇರ್ಮನ್ ಆಗಿದ್ದಾರೆ. ಅಲ್ಲಿ ಅವರ ಕ್ಷೇತ್ರದಲ್ಲಿ ಮಾನವೀಯತೆ ಹಬ್ಬ ಅಂತ ಮಾಡ್ತಿದ್ದಾರೆ. ಮಾನ್ಯ ಹ್ಯಾರಿಸ್ ರವರೇ, ನೀವು BDA ಚೇರ್ಮನ್ ಆಗಿ ಮಾನವೀಯತೆ ಹಬ್ಬ, ಇದು ಮಾನವೀಯತೆ ಹಬ್ಬನ, ಇದು ಮಾನವೀಯತೆ ಸಂದೇಶನ. ಇದು ಆ ಚಳಿ, ಬೆಳಗ್ಗೆ ಬೆಂಗಳೂರಿನ ಚಳಿಯಲ್ಲಿ ಈ ರೀತಿ ಇರಬೇಕಾದ್ರೆ ಬೆಳಗಿನ 6 ಗಂಟೆ ಜಾವದಲ್ಲಿ ಆ ಮಕ್ಕಳು ಮಹಿಳೆಯರು ನೋಡದಂತೆ ಅವ್ರಿಗೆ ಬೀದಿಗೆ ತಳ್ಳೋದು ಇದೇನಾ ಮಾನವೀಯತೆ ನಿಮ್ದು? ಹಾಗಾಗಿ ನಾನ್ ಕೇಳ್ತಾ ಇರೋಂಥದ್ದು, ನೀವು AT ರಾಮಸ್ವಾಮಿ ವರದಿ ಏನು ಇದೆ, ಎಷ್ಟು 1000 ಎಕರೆ ಬೆಂಗಳೂರಲ್ಲಿ ಅಕ್ವೈರ್ ಆಗಿರೋಂಥದ್ದು, ಈ ಬಡವರು ಮಾತ್ರ ಅಕ್ವೈರ್ ಮಾಡ್ಕೊಂಡಿರೋ 18,000 ಎಕರೆ, 18,000 ಎಕರೆ ಅತಿಕ್ರಮ ಆಗಿರೋ ಅದನ್ನ ನೀವು ಏನಾದ್ರು ಏನ್ ಕ್ರಮ ತಗೊಂಡ್ರಿ? ಅದು ಬಿಟ್ಬಿಟ್ಟು ಬಡವರು ಗುಡಿಸಲು ಹಾಕೊಂಡಿರೋದು ಹೋಗಿಲ್ವಂತದ್ದು ಇಲ್ಲಿ ಬಂದು ನಿಮ್ಮ ಪರಾಕ್ರಮ ತೋರಿಸ್ತಾ ಇದ್ರಿ. ಶ್ರೀಮಂತ ವರ್ಗ, ನಿಮ್ಮ ರಾಜಕಾರಣಿಗಳು ಎಲ್ಲ ಅಕ್ರಮ ಮಾಡ್ಕೊಂಡಿರೋದನ್ನೆಲ್ಲ ಏನ್ ಮಾಡ್ತಿದ್ರಿ? ಇದನ್ನೆಲ್ಲವನ್ನು ಮಾಡ್ತಿದ್ರಿ ಅನ್ನೋದಕ್ಕೆ ಇಲ್ಲಿ 2 ವಿಚಾರ ನಾನು ಇರೋದ್ರಿಂದ. ನಮ್ಮವ್ರು ಇನ್ನೊಂದೆಲ್ಲಪ್ಪ, ಒಂದು ಇದು ಇವರಿಗೆ ಕೊಡೋದಕ್ಕೆ ಮೊದಲು ಇಲ್ಲಿ ಏನೋ ಕ್ರಿಮಿನಲ್ ಕ್ರೈಮ್ ಆಗಿದೆ ಅಥವಾ ಇದು ಅಕ್ರಮವಾಗಿ ಇವ್ರು ಮಾಡ್ಕೊಂಡಿದ್ದಾರೆ ಅಂದ್ರೆ, ಅಕ್ರಮ ಮಾಡಿದಂತವ್ರ ಮೇಲೆ ಏನ್ ಆಕ್ಷನ್ ಆಗಿದೆ ಇಲ್ಲಿ ತನಕ? ಇಲ್ಲಿ ವಾಸರ ಬಿಟ್ಬಿಡೋಣ. ಯಾವನ ಮಾರಿರೋರಿಂದ ಹಿಡ್ಕೊಂಡು, ಮಾರ್ಸಿರೋರಿಂದ ಹಿಡ್ಕೊಂಡು, ಮಾರೋದಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರ ಸೌಲಭ್ಯ ಕೊಡಿಸಿರೋ ಅಧಿಕಾರಿಗಳಿಂದ ಹಿಡ್ಕೊಂಡು, ಅವ್ನು ಯಾವ ಕ್ರಿಮಿನಲ್ ಇರ್ತಾನೆ ಮೊದಲ ಆರಂಭದಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ, BDAಗೆ ಅಕ್ವೈರ್ ಆಗಿದ್ರು ಅದ್ರದ್ದು ಬೇಕಾಗಿರುವಂತಹ ಫ್ರಾಡುಲೆಂಟ್ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರ ಮೇಲೆ FIR ಆಗಿದೆಯಾ?
ಅವ್ರ ಮೇಲೆ ಆಕ್ಷನ್ ಆಗಿದ್ಯಾ? ಅವ್ರ ಮೇಲೆ ಆಕ್ಷನ್ ಆಗಿ ಹೌದಪ್ಪ ನೋಡ್ರಪ್ಪ ನಿಮ್ಗೆ ಮೋಸ ಮಾಡಿದಾನೆ, ನಿಮ್ಗೆ ಮೋಸ ಆಗಿದೆ ಅಂತ ಇಲ್ಲಿ ಬಂದು ಹೇಳ್ಬೇಕು. ಮೋಸ ಮಾಡಿರೋನ್ ಹಿಡಿದು ಮೋಸ ಮಾಡಿರೋನ್ ಹಿಡಿದೇನೆ ನಿಮ್ಗೆ ಮೋಸ ಆಗಿದೆ ಅಂದ್ರೆ ಮೋಸ ಮಾಡಿದವ್ರು ಯಾರು? ಮತ್ತೆ ಮೋಸ ಯಾರೋ ಒಬ್ಬ ಕ್ರಿಮಿನಲ್ ಮಾರಿದಾನೆ ಅಂದ್ರೆ ಕ್ರಿಮಿನಲ್ ಹಿಡಿದಿದ್ದೀರಾ ನೀವು? ಕ್ರಿಮಿನಲ್ ಮೇಲೆ FIR ಮಾಡಿದೀರಾ? ಇಲ್ಲ. ಹಾಗಾಗಿ ಇಲ್ಲಿ ಅದೇನೋ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ತರಕ್ಕೆ ಇಲ್ಲಿ ಬಿಟ್ಟಿದ್ದಾರೆ. ಎರಡನೇದು ನೀವು ಹೇಳಿದ್ರಲ್ಲ ಪ್ರಭಾವಿಗಳು ಆರೋಗ್ಯ ಸ್ವಾಮಿ 2000 ನಾನು ಅಮೆರಿಕದಿಂದ ಬಂದ್ಮೇಲೆ 2011ರಲ್ಲಿ ಸೋಮಣ್ಣ ಏನು ಆವತ್ತಿನ ಇದು ಮಂತ್ರಿ ಕಳ್ಕೊಂಡಿದ್ರು, ಅವ್ರ ಮೇಲೆ ಮತ್ತೆ ಯಡಿಯೂರಪ್ಪ ಇಬ್ಬರ ಮೇಲೇನು ಕೇಸ್ ಹಾಕಿ ಲೋಕಾಯುಕ್ತದಲ್ಲಿ ಅವರು ಮೂಲ ಜಮೀನಿನ ಒಡೆಯನನ್ನು ಸಹ ಕೋರ್ಟ್ ಅಲ್ಲಿ ಬೇಲ್ ತಗೊಳ್ಳೋ ಹಂಗ್ ಮಾಡಿದೆ. ಲೋಕಾಯುಕ್ತ ಕೋರ್ಟ್ ಅಲ್ಲಿ ಏನ್ ಕೇಸ್ ಅದು? ಇದೇ ತರಕ್ಕೆ ಲಿಂಗಯ್ಯ ಅನ್ನುವಂತಹವನು ಯಾವ್ದದು ಆ ಜಾಗ ಕೆಂಗೇರಿ ರೋಡಲ್ಲಿ ಬರುತ್ತೆ, ಅಂಬೇಡ್ಕರ್ ಯೂನಿವರ್ಸಿಟಿ, ಅಂಬೇಡ್ಕರ್ ಕಾಲೇಜ್ ಇದೆ ಅಲ್ವಾ ನಮ್ಮ ಯೂನಿವರ್ಸಿಟಿ ಪಕ್ಕದಲ್ಲಿ, ಆ ಜಾಗದಲ್ಲಿ ಅವನು ಲಿಂಗಯ್ಯ ಅನ್ನುವಂತವನು 2 ಎಕರೆ ಜಮೀನು ಅವನು ಬಿಡಿ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಬಿಡಿ ಅಕ್ವೈರ್ ಮಾಡ್ಕೊಂಡಾಗ ಅವನು ಜಮೀನನ್ನ ಸೋಮಣ್ಣನಿಗೆ ಮಾರ್ಬಿಡ್ತಾನೆ. ಯಾರಿಗೆ? ಮುನಿಯರ್ಗೋ, ತಿಮ್ಮಣ್ಣನಿಗೋ, ಬೊಮ್ಮಣ್ಣನಿಗೋ, ತಿಪ್ಪಣ್ಣನಿಗೋ ಅಲ್ಲ, ಯಾರಿಗೆ? ಸೋಮಣ್ಣನಿಗೆ. ಸೋಮಣ್ಣ ಮಾಡಿ ಸೋಮಣ್ಣ ಅದನ್ನ ಡಿನೋಟಿಫೈಗೆ ಹಾಕೊಳ್ತಾನೆ. ಅದು ಜಮೀನನ್ನ ಇದನ್ನ ನೀವು ಅಕ್ವೈರ್ ಮಾಡಿದಿರಲ್ವಾ, ಇದನ್ನ ನಿಮ್ಮ ರದ್ದು ಮಾಡಿ ಈ ಸ್ವಾಧೀನ ಪ್ರಕ್ರಿಯೆಯಿಂದ ಈ ಜಮೀನನ್ನ ಬಿಡಿ ಅಂತ, ಅದನ್ನ ಬಿಡಿ ಅಂತ ಹೇಳಿ ಸೋಮಣ್ಣ ಯಾಕಂದ್ರೆ ಜಮೀನ್ದಾರ ಕಳ್ಳನಿಂದ ಜಮೀನ್ ತಗೊಂಡಿರೋ ಸೋಮಣ್ಣ, ಯಾರು ಸಣ್ಣ ಪುಟ್ಟ ಅಲ್ಲ. ಸೋಮಣ್ಣ ಅದನ್ನ ತಗೊಂಡೋಗಿ ಯಾರಿಗೆ ಮೊದಲಿಗೆ ಅರ್ಜಿ ಇದು ಕೊಡೋದು ಮುಖ್ಯಮಂತ್ರಿಗೆ ಧರ್ಮ್ ಸಿಂಗ್ ಇಲ್ಲಪ್ಪ ಆಗಲ್ಲ ಅಂತ ರೆಕಾರ್ಡ್ ಇದೆ. ಧರ್ಮ್ ಸಿಂಗ್ ಆದ್ಮೇಲೆ ಬರೋದು ಯಾರು? ಕುಮಾರಸ್ವಾಮಿನೂ ಆಗಲ್ಲ ಅನ್ಬಿಡ್ತಾರೆ. ಅದಾದ್ಮೇಲೆ ಬರೋದು ಯಾರು? ನಮ್ಮ ಡಿನೋಟಿಫಿಕೇಶನ್ ವೀರ ಯಡಿಯೂರಪ್ಪನ ಟೈಮಲ್ಲಿ ಆತ ಅಷ್ಟೊತ್ತಿಗೆ ಬಿಜೆಪಿ ಸೇರ್ಕೊಂಡಿರ್ತಾನೆ. ಯಾರು? ಸೋಮಣ್ಣ ಸೇರ್ಕೊಂಡು ಯಡಿಯೂರಪ್ಪನ ಟೈಮಲ್ಲಿ ಕಾನೂನು ಬಾಹಿರವಾಗಿ ಅದನ್ನ ಡಿನೋಟಿಫೈ ಮಾಡಿಸ್ಕೊಂಡು ಇವತ್ತು ಆ ಜಮೀನು ಏನು ಸೋಮಣ್ಣನ ಬಿಲ್ಡಿಂಗ್, ಒಂದು ದೊಡ್ಡ ಬಿಲ್ಡಿಂಗ್ 16 ಕೋಟಿ ರೂಪಾಯಿಯ ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ. ಯಾರು? ಶ್ರೀಮಂತ ಆಲ್ರೆಡಿ ಒಬ್ಬ ಲಿಂಗಯ್ಯ ಅನ್ನುವಂತನು ಒಬ್ಬ ಬಲಾಢ್ಯ ರಾಜಕಾರಣಿಗೆ ಮಾಡ್ತಾನೆ. ಬಲಾಢ್ಯ ರಾಜಕಾರಣಿ ಅದನ್ನ ಕಾನೂನು ಬಾಹಿರವಾಗಿ ಡಿನೋಟಿಫೈ ಮಾಡಿಸ್ಕೊಳ್ತಾನೆ. ಅಟ್ಲೀಸ್ಟ್ ಇವಾಗ ಡಿನೋಟಿಫೈ ಆಗಿದೆ ಕಾನೂನು ಬಾಹಿರವಾಗಿ, ಅದು ಕಾನೂನು ಬದ್ಧವೋ ಅಲ್ವೋ ಅಂತ ನಾವು ಹೋರಾಟ ಮಾಡ್ತಿದ್ವಿ. 6 ವರ್ಷ ಬೇಲಲ್ಲಿದ್ರು ಯಡಿಯೂರಪ್ಪ, ನಾನು ಹಾಕಿರೋ ಕೇಸಲ್ಲಿ ಸೋಮಣ್ಣ ಎಲ್ಲಾನು. ಆದರೆ ಇಲ್ಲಿ ಡಿನೋಟಿಫೈ ಆಗಿಲ್ಲ. ಮತ್ತೆ ಅವನು ಯಾರು ಮಾರಿದ್ದಾನೋ ಅವನು ಸಹ ಬಡವ್ರಿಗೆ ಮಾರಿದ್ದಾನೆ. ಹಾಗಾಗಿ ಇವ್ರು ಯಾರು ಹೋಗಿ ಡಿನೋಟಿಫೈ ಮಾಡಿಸ್ಕೊಳಕ್ಕಾಗಿಲ್ಲ. ಇದೇ ತರಕ್ಕೆ ಇಲ್ಲೇನೋ ಇದು DK ಶಿವಕುಮಾರ್ ಏನೋ ಅವ್ರದ್ದು ಏನಂತಾರೆ ಪಾರ್ಟ್ನರ್ಶಿಪ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಇದೇ ತರಕ್ಕೆ DK ಶಿವಕುಮಾರ್ಗೆ ರಾಚನಹಳ್ಳಿನಲ್ಲಿ ಡಿನೋಟಿಫೈ ಮಾಡಿದ್ದು ಯಡಿಯೂರಪ್ಪ. ಕಾಂಗ್ರೆಸ್ನ DK ಶಿವಕುಮಾರ್ಗೆ ಬಿಜೆಪಿಯ ಯಡಿಯೂರಪ್ಪ, ಅವರೆಲ್ಲ ಪಾರ್ಟ್ನರ್ಸ್ ಇನ್ ಕ್ರೈಮ್. ಹಾಗಾಗಿ ನೀವೇನ್ ಬಡವರಿದ್ದೀರಾ, ಬಡವ್ರ ಪರವಾಗಿ ಯಾರು ಇಲ್ಲ, ಬರೀ ಶ್ರೀಮಂತರ ಪರವಾಗಿ ಈ ದೇಶದಲ್ಲಿ ಕಾನೂನು, ನ್ಯಾಯ, ಬುಲ್ಡೋಸರು ಎಲ್ಲ ಇರುವಂತದ್ದು. ನಿಮ್ಗಿರೋದೇನೋ ಚಿಪ್ಪು ಚೆಂಬು. ಹಾಗಾಗಿನೇ ನೀವೆಲ್ಲ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನೋಡ್ರಪ್ಪ, ಇದು ನಿಮ್ ವಿಚಾರ ಅಲ್ಲ, ಬರೀ ನಿಮ್ ವಿಚಾರ ಆಗಿದ್ರೆ ನಾವು ಬರ್ತಾ ಇರ್ಲಿಲ್ಲ, ಇವರು ಬರ್ತಾ ಇರ್ಲಿಲ್ಲ. ಇದೇ ತರಕ್ಕೆ ಬಡವರಿಗೆ ಪದೇ ಅನ್ಯಾಯ ಆಗ್ತಾ ಇದೆಯಲ್ವಾ, ನೀವೇನ್ ಮಾಡ್ತೀರೋ ನೋಡಿ. ನಿಮ್ಗೆ ಏನ್ ಮಾಡ್ತಾರೆ ಬಂದ್ವಿ. ಒಳ್ಳೆದಾಗಲಿ. ಸಿಗೋಣ. ಎಣ್ಣೆ ಹಾಕಿದ್ರೆ ಹೆಂಗ್ ಚೆನ್ನಾಗಿರ್ತೀಯಣ್ಣ? ಬನ್ನಿ. ನನ್ ಕ್ಯಾಮ್ರಾ ಇಲ್ಲಣ್ಣ, ಇಲ್ಲಿ ನಿಂತ್ಕೊಳ್ಳೋಣವಾ? ಸಾಕು. ನಾವು ವಿಚಾರ ಏನು ಅದನ್ನ ಪದೇ ರಘುಸ್ವಾಮಿ ಮಾತಾಡಿ ಸಾಕಾಗಿದೆ ರೀ. ಭ್ರಷ್ಟಾಚಾರ, ಅವ್ಯವಹಾರ, ಅಕ್ರಮ, ಕೊನೆಗೆ ಅಂತಿಮವಾಗಿ ಎಲ್ಲಿಗೆ ಬರುತ್ತೆ? ನಾವು ವೋಟ್ ಹಾಕಿರೋದಕ್ಕೆ ಬರುತ್ತೆ. ನಾವು ಯಾರು ಓಟ್ ಹಾಕ್ತೀವೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ನೀವು ಈ ಕಡೆ ಬನ್ನಿ, ಒಂಚೂರು ಈ ಕಡೆ ಬನ್ನಿ. ಬಂಧುಗಳೇ, ನಾನು ಮಾತಾಡ್ತಾ ಹೋಗ್ತೀನಿ, ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ರ. ಮುಂದೆ ಹೋಗಿ. 2014ರಲ್ಲಿ AT ರಾಮಸ್ವಾಮಿ ವರದಿ ಅನ್ವಯ ಬೆಂಗಳೂರು ನಗರದಲ್ಲಿಯೇ ಸುಮಾರು 18,000 ಎಕರೆ, ಒಂದಲ್ಲ ಎರಡಲ್ಲ 18,000 ಎಕರೆ ಒತ್ತುವರಿ ಆಗಿದೆ, ಭೂ ಕಬಳಿಕೆ ಆಗಿದೆ.
ಹಾಗಾಗಿ ಅದನ್ನೆಲ್ಲ ತೆರವು ಮಾಡಿಸಿ ಸರ್ಕಾರದ ಆಸ್ತಿ ಆಸ್ಪತ್ರೆಗಳು ಕಟ್ಟೋದಿಕ್ ಬೇಕು, ಶಾಲೆಗಳು ಕಟ್ಟೋದಿಕ್ ಬೇಕು, ಮೈದಾನ ನಿರ್ಮಿಸೋದಿಕ್ ಬೇಕು, ಸಿವಿಕ್ ಅಮ್ಯುನಿಟೀಸ್ ಬೇಕು ಅಂತೇಳಿ ಅವೆಲ್ಲ ತೆರವು ಮಾಡಬೇಕು ಅಂತೇಳಿ. ಆಗ ತೆರವು ಮಾಡಬೇಕು ಅಂದ್ರೆ ಯಾರು ಭೂ ಕಬಳಿಕೆ ಮಾಡಿದವರು ಅವರಿಂದ ವಶಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಹೊಸ ಕೋರ್ಟ್ಗಳು ಕಾಯ್ದೆಗಳು ಬರಬೇಕು ಅಂತೇಳಿ ದೊರೆಸ್ವಾಮಿಯವರ ನೇತೃತ್ವದಲ್ಲಿ 2014 ಸೆಪ್ಟೆಂಬರ್ನಲ್ಲಿ ಬಹಳ ದೊಡ್ಡ ಹೋರಾಟ ನಡೀತು. 39 ದಿನಗಳ ಕಾಲ ಹೋರಾಟ ನಡೀತು. ಅದರಲ್ಲಿ 3 ದಿವಸಗಳ ಉಪವಾಸ ಸತ್ಯಾಗ್ರಹ ನಡೀತು. ಆ 39 ದಿನಗಳ ಕಾಲ ಹೋರಾಟದಲ್ಲಿ ಭಾಗವಹಿಸಿ 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿರೋ ನಾನು. ಹಾಗಾಗಿ ನಮ್ಮ ಎಲ್ಲ ಹೋರಾಟದ ಫಲವಾಗಿ ಸ್ಪೆಷಲ್ ಕೋರ್ಟ್ಗಳಾಯ್ತು. ನಮ್ಮ ಪಕ್ಷದ ಡಾಕ್ಟರ್ ಶಿವರಾಮ್ ಅನ್ನುವಂತವ್ರು 85 ವರ್ಷ ಇವತ್ತು ಅವರಿಗೆ, ಅವರು ಅದೇ ಕೋರ್ಟ್ನಲ್ಲಿ ಹಲವಾರು ಪ್ರಕರಣಗಳನ್ನ 16,000 ಎಕರೆಗಳನ್ನ ಏನು ಜನರು ಖದೀಮರು ಕ್ರಿಮಿನಲ್ಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಕಬಳಿಕೆ ಮಾಡಿದ್ದಾರೆ, ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ನಾವು ಅವತ್ತು ಮಾಡಿದಂತಹ ಹೋರಾಟದ ಫಲವಾಗಿ ಪ್ರತಿ ತಿಂಗಳು ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ, ಎ ಟಿ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಮೀಟಿಂಗ್ಗಳಾಗೋದು, ಅಧಿಕಾರಿಗಳಿಗೆ ಲೆಟರ್ ಕೊಡೋದು, ಇವೆಲ್ಲ ನಡೆದು ಸುಮಾರು 5,000-6,000 ಎಕರೆ. ಇರಯ್ಯ ಒಂದು ನಿಮಿಷ, ಕುಡ್ದಿರೋ ಕಳ್ಸ ಅವ್ನ ಕಡೆ ಹೊಡೆದಿರೋ ಕಳ್ಸ ಆ ಕಡೆ. 5-6 ನಿಮ್ಮಂತವ್ರಿಂದಾನೇ ದೇಶ ಹಾಳಾಗಿರೋದು, ಪ್ರಜ್ಞೆ ಇಲ್ಲ ಮೈ ಮೇಲೆ. 5,000-6,000 ಎಕರೆಗಳನ್ನ ನಾವು ಒತ್ತುವರಿ ತೆರವು ಮಾಡ್ಬಿಟ್ಟಿದೀವಿ. 16,000 ಕೋಟಿ ಉಳಿಸ್ಬಿಟ್ಟಿದೀವಿ ಅಂತ ಹೇಳಿ 2018ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಏನು ಕೋಟ್ಯಾಂತರ ರೂಪಾಯಿ ಬ್ಯಾನರ್ಗಳನ್ನ ಹಾಕಿ ಖರ್ಚು ಮಾಡಿ ಬ್ಯಾನರ್ಗಳನ್ನ ಹಾಕೊಳ್ತು. ಆದರೆ ಇವತ್ತಿಗೂ ಬಹುತೇಕವಾಗಿ ಒತ್ತುವರಿ ತೆರವಾಗಿಲ್ಲ. ಅದಕ್ಕೆ ಇವತ್ತು ಇಲ್ಲಿ ನಾವು ನಿಂತಿರುವಂತ ಜಾಗನು ಅದೇ ತರಕ್ಕೆ ಬಿಡಿಎ ಇದನ್ನ ಅಕ್ವೈರ್ ಮಾಡಿಕೊಂಡು ಅದರ ದುಡ್ಡು ಅಕ್ವೈರ್ ಮಾಡಿಕೊಂಡು ಯಾವ ರೈತನಿಂದ ಅಕ್ವೈರ್ ಮಾಡ್ಕೊಂಡಿತ್ತೋ, ಯಾವ ವ್ಯಕ್ತಿಯಿಂದ ಅಕ್ವೈರ್ ಮಾಡ್ಕೊಂಡಿತ್ತೋ, ಸ್ವಾಧೀನ ಮಾಡ್ಕೊಂಡಿತ್ತೋ ಆ ವ್ಯಕ್ತಿಗೆ ಪರಿಹಾರವನ್ನು ಕೊಟ್ಟು, ಆದರೆ ತನ್ನ ಸ್ವತ್ತನ್ನ ಏನಂತಾರೆ ಅದನ್ನ ಭದ್ರ ಮಾಡ್ಕೊಳ್ಳೋ ಕೆಲಸ ಮಾತ್ರ ಮಾಡಿಲ್ಲ, ಅದನ್ನ ಭದ್ರ ಮಾಡ್ಕೊಳ್ಳಿಲ್ಲ. ಇತ್ತೀಚೆಗೆ ತಾನೇ ನಾವು ಇವತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ತಣಿಸಂದ್ರದಲ್ಲಿದ್ದೀವಿ. ಇದೇ ಬ್ಯಾಟರಾಯನ ಕಂದಾಯ ಸಚಿವ ಏನು ಅಮೆರಿಕ ರಿಟರ್ನ್ಡ್ NRI ನಮಗೆ ಅಲ್ಲೆಲ್ಲ ಓದ್ಕೊಂಡು ಅಲ್ಲೆಲ್ಲ ಕೆಲಸ ಮಾಡಿ ಮಾಜಿ ಸಚಿವರ ಮಗ, ಅವರ ಕ್ಷೇತ್ರದಲ್ಲಿ ಇತ್ತೀಚೆಗೆ ತಾನೇ ಕೋಗಿಲೂರಿನಲ್ಲಿ ಒಂದು ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕೊಂಡು ಒಂದು ಸ್ಲಮ್ ತರಕ್ಕೆ ಬದುಕ್ತಾ ಇದ್ದಂತ ಜನರನ್ನ ತೆರವು ಮಾಡಲಾಯಿತು. ಅದೊಂದು ರೀತಿಯಲ್ಲಿ ಒಂದು ಸರಿನೋ ತಪ್ಪ ಮಾನವೀಯತೆ ಒಂದ್ ಕಡೆ ಇಡೋಣ. ಆದ್ರೆ ಅವ್ರಿಗೆ ಯಾರಿಗೂ ಹಕ್ಕುಪತ್ರ ಕೊಟ್ಟಿರ್ಲಿಲ್ಲ. ಅವ್ರದ್ದು ಆ ಜಮೀನು ಈಗಲೂ ಸರ್ಕಾರದ ಹೆಸರಲ್ಲೇ ಇತ್ತು, ಬೇರೆ ಯಾವ ಅಪ್ಪನ ಹೆಸರಲ್ಲೂ ಇರಲಿಲ್ಲ. ಆ ಸರ್ಕಾರದ ಹೆಸರಲ್ಲಿತ್ತು, ಅದು ಒತ್ತುವರಿ ತೆರವು ಮಾಡಬೇಕಾಯ್ತು, ಬಂಡೆ ಇತ್ತು, ಅಲ್ಲಿ ಕಸ ಅವೆಲ್ಲ ಹಾಕಿ ಬೇರೆ ತರದ್ದು ಆಗ್ತಾ ಇತ್ತು ಅಂತಿದ್ರು. ಆದರೆ ಮಾನವೀಯತೆ ದೃಷ್ಟಿಯಿಂದ ನಾವು ಬೇರೆ ಕಡೆ ಇಟ್ರು ತಾಂತ್ರಿಕ ದೃಷ್ಟಿಯಿಂದ ಸರ್ಕಾರ ಮಾಡಿದ್ದು ಸರಿ ಅವತ್ತು. ಯಾಕಂದ್ರೆ ಸರ್ಕಾರದ್ದೇ ಜಾಗ, ಸರ್ಕಾರಿ ಜಾಗದಲ್ಲಿ ಎಲ್ಲ ಗುಡಿಸಲು ಟೆಂಟು ಮನೆ ಎಲ್ಲ ಕಟ್ಕೊಂಡಿದ್ದಾರೆ, ತೆರವು ಮಾಡಬೇಕು, ಸರ್ಕಾರಿ ಜಾಗವನ್ನು ಭದ್ರಪಡಿಸ್ಕೊಳ್ಬೇಕು. ಆದರೆ ಇವತ್ತು ನಾವು ಅದೇ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಣಿಸಂದ್ರದಲ್ಲಿದ್ದೀವಿ. ಇಲ್ಲೊಂದು 2 ಎಕರೆ ಜಾಗದಲ್ಲಿ 20ಕ್ಕಿಂತ ಹೆಚ್ಚು ಮನೆಗಳನ್ನ ಈ ತರಕ್ಕೆ 30 ಮನೆಗಳನ್ನ ಡೆಮಾಲಿಷ್ ಮಾಡಲಾಗಿದೆ. ಇದಂತೂ ಅಕ್ಷಮ್ಯ ಅಪರಾಧ. ಇದು ಡೆಮಾಲಿಷ್ ಮಾಡಿದ್ದೀವಿ ಅಂದ್ರೆ ಇಲ್ಲೊಂದು ಅಪರಾಧ ಕೃತ್ಯ ಆಗಿರ್ಬೇಕು ಅಲ್ವಾ? ಆದವ್ರು ಯಾರು? ಕ್ರೈಮ್ ಮಾಡಿದವ್ರು ಯಾರು? ಕ್ರೈಮ್ ಆಗೋದಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಅವಕಾಶ ಮಾಡಿಕೊಟ್ಟವರು ಮೊದಲಿಗೆ ಬಿಡಿಎ ಅಧಿಕಾರಿಗಳು. ಬಿಡಿಎ ಇದನ್ನ ಸ್ವಾಧೀನ ಪಡಿಸಿಕೊಂಡಿದೆ ಮತ್ತು ಆ ಜಮೀನಿಗೆ ಈಗಾಗಲೇ ನಾವು ಪರಿಹಾರ ಕೊಟ್ಟಿದ್ದೀವಿ ಮೂಲ ಜಮೀನ್ದಾರರಿಗೆ. ಅಂದ್ರೆ ಈ ಜಮೀನಿಗೆ ಆವತ್ತೇನೆ ಕಾಂಪೌಂಡ್ ಹಾಕಿ ಭದ್ರ ಮಾಡಬೇಕಾಗಿದ್ದ ಬದ್ಮಾಶ್ಗಳು ಯಾರು? ಬಿಡಿಎ ಅಧಿಕಾರಿಗಳು. ಅದನ್ನು ಮಾಡಿಲ್ಲ. ಅದನ್ನ ಮಾಡದೆ ಅವನು ಆ ಓನರ್ ಯಾವನಿದ್ನೋ ಅವನೇ ಮಾರದ್ನೋ, ಯಾರು ಮಾರಿದ್ರು ಅಥವಾ ಯಾವನೇ ಒಂದು ದಾಖಲೆ ಸೃಷ್ಟಿ ಮಾಡಿದ್ನೋ ನಮಗೆ ಗೊತ್ತಿಲ್ಲ. ಅವರೆಲ್ಲ ಹೋಗಿ ಈ ಜಮೀನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂದ್ರೆ ಎನ್ಕಂಬ್ರೆನ್ಸ್ ಅಲ್ಲಿ ಋಣಭಾರದಲ್ಲಿ ಈ ಜಮೀನು ಈಗಾಗಲೇ ಬಿಡಿಎ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಬರಬೇಕು. ಅದನ್ನ ಬರದೇ ಇರೋ ಹಂಗೆ ಮಾಡ್ಕೊಂಡಿದ್ದಾರೆ. ಬರದೇ ಇರೋ ಹಾಗೆ ಮಾಡ್ಕೊಂಡು ರಿಜಿಸ್ಟರ್ ಆಗೋದಿಕ್ಕೆ ಬೇಕಾಬಿಟ್ಟಿಯಾಗಿ ಅವ್ರು ಬೇಕಾದಾಗೆ ಲೇಔಟ್ ಮಾಡಿ ಸೈಟ್ ಮಾರ್ಬಿಟ್ಟಿದ್ದಾರೆ. ಮಾರಿರೋದಕ್ಕೆ ಸರ್ಕಾರಿ ಅಧಿಕಾರಿಗಳು ಏನೊತ್ತಿದ್ದಾರೆ? ಟಸ್ಸೆ ಏನಂತಾರೆ, ರಬ್ಬರ್ ಸ್ಟ್ಯಾಂಪ್ ಅಂತಿದ್ದಾರೆ. ಇದು ಕಾನೂನುಬದ್ಧ ವ್ಯಾಪಾರ ಅಂತೇಳಿ. ಅದಾದ ಮೇಲೆ ಇಲ್ಲಿ ಬಿಬಿಎಂಪಿ ಮೊದಲು ಯಾವ್ದಿತ್ತೋ ಗೊತ್ತಿಲ್ಲ, ಗ್ರಾಮ ಪಂಚಾಯತಿಗೆ ಸೇರಿತ್ತೋ ಏನಕ್ಕೆ ಸೇರಿತ್ತೋ, ಈಗ ಬಿಬಿಎಂಪಿಗೆ ಸೇರಿದೆ. ಬಿಬಿಎಂಪಿ ಅಧಿಕಾರಿಗಳು ಅಂತಿಂತದಲ್ಲ, ಕಾಂಕ್ರೀಟ್ ರಸ್ತೆ ಹಾಕಿದ್ದಾರೆ, ಚರಂಡಿ ಮಾಡಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ಈ ಅನಧಿಕೃತ ಲೇಔಟ್ಗೆ. ಅನಧಿಕೃತ ಲೇಔಟ್ ಅಂತ ಹೇಳ್ಬೇಕಾಗಿರೋರು ಹೇಳ್ತಿರೋರು ಯಾರು? ಬಿಬಿಎಂಪಿ ಅವರು ಅಥವಾ ಬಿಡಿಎದವರು. ಆದ್ರೆ ಬಿಬಿಎಂಪಿ ಅವರು ಇದು ಅಧಿಕೃತ ಲೇಔಟ್ಗೆ ಕೊಡುವ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದಾರಲ್ವಾ? ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಶಿಕ್ಷೆಗೆ ಅರ್ಹರೋ ಅಲ್ವೋ? ಬಿಡಿ ಅಧಿಕಾರಿಗಳು ಶಿಕ್ಷೆಗೆ ಅರ್ಹರ ಅಲ್ವೋ? ಅಥವಾ ಇದು ಗೊತ್ತಿದ್ದೂನು ಏನೋ ಒಂದು ತಿದ್ದಿರ್ಬೇಕಲ್ಲ ಬದ್ಮಾಶ್ಗಳು ಇದನ್ನ ಮೊದಲ ಸಲ ಮಾರೋದಿಕ್ಕೆ. ಏನೋ ತಿದ್ದಿದ್ರೆ ತಾನೇ ಅದು ಎನ್ಕಂಬ್ರೆನ್ಸ್ ಅಲ್ಲಿ ಬರ್ದೇ ಇರುವಂತದ್ದು. ಹಾಗಾಗಿ ತಿದ್ದಿರುವಂತಹ ಕ್ರಿಮಿನಲ್ ಯಾರು? ಆ ಕ್ರಿಮಿನಲ್ ಮೇಲೆ ಏನ್ ಆಕ್ಷನ್ ಆಗಿದೆ? ಇವರೆಲ್ಲ ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ, ಕ್ರಿಮಿನಲ್ಗಳೇನಿದ್ದಾರೆ, ಮಾರಿರೋರೇನಿದ್ದಾರೆ, ರಿಯಲ್ ಎಸ್ಟೇಟರು, ಇವರೆಲ್ಲ ಶ್ರೀಮಂತರು, ಇವರೆಲ್ಲ ಬಲಾಢ್ಯರು, ಇವರೆಲ್ಲ ಪ್ರಬಲರು. ಹಾಗಾಗಿ ಅವ್ರದ್ದು ಏನೇನು ರೋಮ ಕೂಡ ಕಿತ್ಕೊಳ್ಳೋದಕ್ಕೆ ಈ ಸರ್ಕಾರದ ಕೈಯಲ್ಲಾಗಲ್ಲ. ಯಾರು ಕಿತ್ಕೊಳಕ್ಕಾಗುತ್ತೆ? ಮುನೀರಿಂದೋ, ತಿಮ್ಮಯ್ಯಂದೋ, ತಿಮ್ಮಪ್ಪಂದೋ, ಅಲ್ವೇನ್ರಣ್ಣ? ಇಷ್ಟೇ ಆಗುವಂತದ್ದು. ಹಾಗಾಗಿ ಇವತ್ತು ಆ ಸ್ಥಿತಿಗೆ ಬಂದಿದೆ. ಇಲ್ಲಂತೂ
ಇಲ್ಲಿ ಕ್ರೈಮ್ ಆಗಿದೆ ಅಂದಮೇಲೆ ಯಾರು ಕ್ರೈಮ್ ಮಾಡಿದ್ದಾರೋ ಅವರನ್ನ ಹಿಡಿದು ಜೈಲಿಗೆ ಹಾಕಿ ಅವ್ರ ಹತ್ರ ದಂಡ ವಸೂಲಿ ಮಾಡಿ ಆ ದಂಡವನ್ನ ಇವರಿಗೆ ಪರಿಹಾರ ರೂಪದಲ್ಲಿ ಕೊಟ್ಟು ಆವಾಗ ಇವರಿಗೆ ಖಾಲಿ ಮಾಡಿ ಅಂತೇಳಿ ಪರಿಹಾರವನ್ನ ಕೊಟ್ಟು ಖಾಲಿ ಮಾಡಿಸಿ ಡೆಮಾಲಿಷ್ ಮಾಡಿದ್ರೆ ಅದು ನಿಜವಾದ ಜಸ್ಟಿಸ್. ನ್ಯಾಯ ಅಂದ್ರೆ ಅದು, ಬೇರೆ ಇನ್ಯಾವುದೂ ಅಲ್ಲ. ನೀವು ಅಕ್ರಮವಾಗಿ ಕಟ್ಕೊಂಡಿದ್ದೀರಾ, ಅಕ್ರಮವಾಗಿ ಕಟ್ಕೊಂಡಿರೋದಕ್ಕೆ ಎಲ್ಲಪ್ಪ ಮುನೀರು ಇತ್ತೀಚೆಗೆ ತಾನೇ ಅವ್ರ ಅಕ್ಕನ ಅಣ್ಣನ ಅಕ್ಕನ ಮಗಳು ಅವ್ರ ಮದುವೆ ಬಂದಿತ್ತು, ಬೇರೆ ಇನ್ನೊಂದೆಲ್ಲೋ ಆಸ್ತಿ ಇತ್ತು, ಅದನ್ನ ಮಾರಿ ಮದುವೆದನ್ನು ಮುಂದಕ್ಕೆ ಹಾಕಿ 50-45 ಲಕ್ಷ ರೂಪಾಯಿ ಏನು ಒಂದು 12 ಲಕ್ಷ ರೂಪಾಯಿ ಚಿನ್ನವನ್ನ ಅಡ ಇಟ್ಟು ಆ ದುಡ್ಡನ್ನ ತಗೊಂಡು 20/50 ಜಮೀನ್ ತಗೊಂಡಿದೆ, ಇದು ಸೈಟ್ ತಗೊಂಡಿದ್ದಾರೆ ಒಂದು ಇರುವಂತ ಮನೆ. ಅದಕ್ಕೆ ಸರ್ಕಾರಕ್ಕೆ 3,90,000 ಸ್ಟಾಂಪ್ ಡ್ಯೂಟಿ ಕಟ್ಟಿದ್ದಾರೆ. ಸರ್ಕಾರ ಇವರ ದುಡ್ಡು ತಗೊಂಡಿದೆ, ಆದರೆ ಇವರ ಹಕ್ಕುಗಳ ರಕ್ಷಣೆಗೆ ಬಂದಿಲ್ಲ. ಇವತ್ತು ಎಷ್ಟೆಲ್ಲ ಜನ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಇವತ್ತು ಸರ್ಕಾರ ಇಲ್ಲ ಆಗಿರೋದು ನೋಡ್ರಿ, ಇಷ್ಟೆಲ್ಲ ಮನೆಗಳಿಗೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಸ್ಟಾಂಪ್ ಡ್ಯೂಟಿನೇ ಬಂದಿದೆ. ಎಷ್ಟೋ ಹಲವಾರು ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಬಂದಿದೆ, ಅದರ ಪರಿಹಾರ ಇಲ್ಲ, ಮನೆ ಇಲ್ಲ. ಮಾಡಿರೋ ಹೋಗ್ಲಿ, ಇವ್ರೇನೋ ತಪ್ಪು ಮಾಡಿ ಇವ್ರೇನೋ ಸಂತ್ರಸ್ತರಾಗ್ಬಿಟ್ಟಿದಾರ, ಇವರಿಗೆ ಮೋಸ ಮಾಡಿದವನಿಗೆ ಶಿಕ್ಷೆ ಎಲ್ಲಿ? ಏನಿದು ನ್ಯಾಯ ಇರುವ ದೇಶ ಅಂತಾರ, ನ್ಯಾಯ ಅಂತಾರ? ಇದನ್ನ ಯೋಚನೆ ಮಾಡೋಣ. ಇದಕ್ಕಿಂತ ಬೇರೆ ರೀತಿಯಲ್ಲಿ ಹೇಳೋದಕ್ಕಾಗೋದಿಲ್ಲ. ನಾನು ಈಗಲೇ ಹೇಳಿದಂಗೆ BDA ಅನ್ನುವಂತಹದ್ದು ಪರಮ ಭ್ರಷ್ಟ ರಿಯಲ್ ಎಸ್ಟೇಟ್ ಕಂಪನಿ. ಅದು ಬೆಂಗಳೂರು ಏನಂತಾರೆ ಡಕಾಯಿಟ್ಸ್ ಅಥಾರಿಟಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು. BDA ಆಗಲಿ, ಅದು ಏನಾದ್ರು ಹೌಸಿಂಗ್ ಬೋರ್ಡ್ ಏನಂತಾರೆ, SBA ಏನಪ್ಪ ಅದು, ಗೃಹ ಮಂಡಳಿ, KHB ಕರ್ನಾಟಕ ಹೌಸಿಂಗ್ ಬೋರ್ಡ್, KIADB ಇವೆಲ್ಲರೂ ಸರ್ಕಾರ ನಡೆಸುವಂತಹ ಅಕ್ರಮವಾಗಿ ನಡೆಸುವಂತಹ ರಿಯಲ್ ಎಸ್ಟೇಟ್ ಕಂಪನಿಗಳು. ಅವರಿಗೆ ಒಂದು ತಾಯಿ ಹೃದಯ ಇಲ್ಲ, ಕಾನೂನು ಪಾಲನೆ ಇಲ್ಲ. ಯಾರ್ದೋ ಜಮೀನುಗಳನ್ನ ಹೋಗಿ ಅಕ್ವೈರ್ ಮಾಡ್ಕೊಳ್ಳೋದು, ಅದನ್ನ ಇನ್ಯಾರಿಗೂ 6 ಕಾಸಿಗೆ 3 ಕಾಸಿಗೆ ಮಾರೋದು. ಇತ್ತೀಚೆಗೆ ತಾನೇ ನಾವು ನೋಡಿದ್ವಲ್ಲ, ಇನ್ಫೋಸಿಸ್ ಕಂಪನಿ ಅವ್ರದ್ದು ಅದು ಏನು ಇಂಡಸ್ಟ್ರಿ ಮಾಡೋದಕ್ಕೆ ಅಂತ ಕೊಟ್ಟಿರೋದನ್ನ ಅವರು ರಿಯಲ್ ಎಸ್ಟೇಟ್ ಮಾರ್ಕೊಂಡಿದ್ದಾರೆ. ಇಲ್ಲೂ ಅಷ್ಟೇ ಪಕ್ಕದಲ್ಲೇನೆ ಜಮೀನಿಗೆ ಇದ್ರ ಪಕ್ಕದಲ್ಲಿ ಈಗ ಯಾಕಿದನ್ನ ಈ ಸಂದರ್ಭದಲ್ಲಿ ಬಂದು ತೆರವು ಮಾಡ್ತಾ ಇದಾರೆ ಅಂತ ಸ್ಥಳೀಯರು ಹೇಳೋದೇನು ಅಂದ್ರೆ, ಇಲ್ಲಿ DK ಶಿವಕುಮಾರ್ ಅವ್ರು ಸೇರಿದಂತ ಪಾರ್ಟ್ನರ್ಶಿಪ್ ನ ಒಂದು ಫರ್ಮ್ ಅವ್ರದ್ದು ಜಮೀನಿದೆ, ಅದಕ್ಕೆ ಹೈವೇ ಬೇಕು, ಅದಕ್ಕೆ ರೋಡ್ ಬೇಕು, ಅದಕ್ಕಾಗಿ ತೆರವು ಮಾಡಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಇಷ್ಟು ದಿವಸ ಮಾಡದಿರೋದು ಇವತ್ತು ಯಾಕೆ ಬಂದಿದೆ? ನೂರಾರು ಕೋಟಿ ರೂಪಾಯಿ, ನೂರಾರಲ್ಲ ಬಹುಶಃ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಾಗ, ಅಲ್ಲಿ ನೂರಾರು ಸಾವಿರಾರು ಅಪಾರ್ಟ್ಮೆಂಟ್ಗಳು ಬರುತ್ತೆ. ಆದರೆ ಯಾವ್ದಾದ್ರು ಬರ್ಲಿ, ನ್ಯಾಯಬದ್ಧವಾಗಿರ್ಲಿ. ನಾವಂತೂ ಇವ್ರದೇನು ಇವ್ರು ಅನುಭವಿಸಬೇಕು, ಅವ್ರು ಅನುಭವಿಸ್ತಾರೆ, ನಾವಂತೂ ಅವ್ರಿಗೆ ಪರಿಹಾರ ಕೊಡೋ ಸ್ಥಿತಿಲಿಲ್ಲ. ಆದ್ರೆ ಪರಿಹಾರ ಕೊಡಬೇಕಾಗಿತ್ತಲ್ಲ. ಇವರೇ ಈತಾನೇ ಕ್ರಿಮಿನಲ್ ಆಗಿ ಈತಾನೇ ಮಾರಿ ಈತಾನೇ ಇನ್ನೊಬ್ರು ತಗೊಂಡಿದ್ರೆ ನಾವು ಇವ್ರು ಕೇಳಬಹುದು. ಸರ್ಕಾರ ಕೊಟ್ಟಿದೆ, NOC ಕೊಟ್ಟಿದೆ, ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದೆ, ನೀರು ಕೊಟ್ಟಿದೆ. ಈ ಖಾತಾ ಏನು ಹೊಸದಾಗಿ ಬೆಂಗಳೂರಲ್ಲಿ ಎಲ್ಲಾನು ಈ ಖಾತಾ ಎಲೆಕ್ಟ್ರಾನಿಕ್ ಖಾತಾ ಅಂತ ಮಾಡ್ತಾ ಇದಾರಲ್ವಾ, ಅದು ಸಹ ಕೊಟ್ಟಿದೆ. ಇಷ್ಟೆಲ್ಲ ಇರುವಾಗ ಈಗ ಇವರಿಗೆ ಏನ್ ರಕ್ಷಣೆ ಸಿಕ್ಕಿದೆ? ಸರ್ಕಾರ ಅದಕ್ಕೆ ಫೀಸ್ ತಗೊಂಡಿದೆ, ಟ್ಯಾಕ್ಸ್ ಕಟ್ಕೊಂಡಿದ್ದಾರೆ, ಫೀಸ್ ತೆರಿಗೆ ತಗೊಂಡಿದೆ, ಅದಕ್ಕೆ ಏನ್ ರಿಜಿಸ್ಟ್ರೇಷನ್ ಸ್ಟಾಂಪ್ ಡ್ಯೂಟಿನೂ ಸಹ ತಗೊಂಡಿದೆ. ಅದು ತಗೊಳ್ಳುವಾಗ ನಾವು ಇದನ್ನ ತಗೊಂಡಿದ್ದೀವಿ, ಅವರಿಗೆ ನಮ್ಮ ಕಡೆಯಿಂದ ಒಂದಷ್ಟು ಲೋಪ ಆಗಿದೆ, ಅದನ್ನ ಅವ್ರು ತಿಳಿಸೋಣ. ಮತ್ತೆ ಯಾವನ ಇದಕ್ಕೆ ಕ್ರೈಮ್ ಆಗೋದಕ್ಕೆ ಕಾರಣ ಆಗಿದ್ದಾನೋ, ಅಪರಾಧ ಆಗೋದಕ್ಕೆ ಅವನ ಆಸ್ತಿ ಜಪ್ತ್ ಮಾಡಿ ಅದರಲ್ಲಿ ಇವ್ರಿಗೆ ಪರಿಹಾರ ಕೊಡ್ಸೋಣ ಅಂತ ಏನಾದ್ರು ಯೋಚನೆ ಮಾಡಿದ್ಯಾ? ಇಲ್ಲ. ಹಾಗಾಗಿ ಇದು ಏನಾಗುತ್ತೋ ಗೊತ್ತಿಲ್ಲ ಮುಂದಕ್ಕೆ. ಇದು ಮುಂದಿನ ದಿನಗಳಲ್ಲಿ ಹಲವಾರು ಕಡೆಗಳಲ್ಲಿ ಆಗುತ್ತೆ. ಇಂತಹ ನೂರಾರು ಎಕರೆಗಳು, ಸಾವಿರಾರು ಎಕರೆಗಳು ಇದೇ ತರೀಕೆ BDA ಆಸ್ತಿ, KHB ಆಸ್ತಿ, KDB ಆಸ್ತಿ ಭ್ರಷ್ಟರ ಅಥವಾ ಬಲಾಢ್ಯರ ಖಾಸಗಿ ವ್ಯಕ್ತಿಗಳ ಅಧೀನದಲ್ಲಿದೆ. ಅಲ್ಲಿ ಆ ಕಡೆ ಅವರು ಪರಿಹಾರನೂ ಪಡ್ಕೊಂಡಿದ್ದಾರೆ, ಈ ಕಡೆ ಅದನ್ನ ಡಿನೋಟಿಫೈ ಮಾಡಿಸ್ಕೊಂಡು ಅಥವಾ ಮಾಡಿಸ್ಕೊಳ್ಳೋದೇನು ಮಾರಿ ಆರಾಮಾಗಿದ್ದಾರೆ. ಅವ್ರ ಮೇಲೆ ಯಾವ ಆಕ್ಷನ್ ಆಗಿಲ್ಲ. ಈಗಾಗಲೇ ನಾನು ಅಲ್ಲಿ ಮಾತಾಡ್ತಿರೋವಾಗ ಹೇಳ್ತಾ ಇದ್ದೆ, ನಾನು 2011ರಲ್ಲಿ ಅಮೆರಿಕದಿಂದ ಬಂದ ಮೇಲೆ ಒಂದು ಕೇಸ್ ಆಗಿದೆ. ಒಂದ್ ನಿಮಿಷ ಇರೋಣ. ಒಂದು ಪ್ರಕರಣ, ಅದು ನಾಗದೇವನಹಳ್ಳಿ, ಎಲ್ಲಿ ಕೆಂಗೇರಿಯಲ್ಲಿ ನಾಗದೇವನಹಳ್ಳಿಯಲ್ಲಿ ಲಿಂಗಯ್ಯ ಅನ್ನುವ, ಅದು ಎಲ್ಲ ಲೇಔಟ್ ಮಾಡೋದಕ್ಕೆ BDA ಅಕ್ವೈರ್ ಮಾಡ್ಕೊಳ್ತು. BDA ಅಕ್ವೈರ್ ಮಾಡ್ಕೊಂಡಾಗ ಲಿಂಗಣ್ಣನೋ ಲಿಂಗಯ್ಯನೋ ಅನ್ನುವಂಥ ಜಮೀನನ್ನು ಅಕ್ವೈರ್ ಮಾಡ್ಕೊಳ್ತು. ಅದರಲ್ಲಿ 2 ಎಕರೆನ ಆತ ಏನು ಡಿನೋಟಿಫೈ ಮಾಡ್ಕೊಳ್ದಿರಾ ಏನ್ ಮಾಡ್ತಾನೆ, ಸೋಮಣ್ಣನಿಗೆ ಮಾರ್ಬಿಡ್ತಾನೆ. ಯಾರು ಸೋಮಣ್ಣ? ಆಗಿನ MLA ಮಿನಿಸ್ಟರ್ ಸೋಮಣ್ಣ ಅಲ್ವಾ, ಬೇರೆ ಯಾರಿಗೂ ನಿಮ್ಮಂತ ಯಾರೋ ಕಾಂಜಿ ಪಿಂಜಿ ಜನಕ್ಕೆ ಮಾರಿಲ್ಲಪ್ಪ. ಅವನು MLAಗೆ ಮಿನಿಸ್ಟರ್ ಮಾರಿದ್ದಾನೆ. ಮಿನಿಸ್ಟರ್ ತಗೊಂಡಿದ್ದಾನೆ, ನಾನು ತಗೊಳ್ತೀನಿ ಅಂತ. ಅವನು ಆ ಕಡೆ ಪರಿಹಾರ ತಗೊಂಡಿಲ್ಲ. ಆದ್ರೆ ಪರಿಹಾರ ತಗೊಳ್ಳದಿರಾ ಇವನ ಹತ್ರ ಸಿಕ್ಕದ ಒಳ್ಳೆ ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ದುಡ್ಡು, ಯಾಕಂದ್ರೆ ಅದಕ್ಕಿಂತ ಚೆನ್ನಾಗಿ ಆಗ್ಬಿಡುತ್ತಲ್ಲ. ಇದು BDA ಆಸ್ತಿ, ಯಾರು ಮಾರ್ಕೆಟೇ ಇಲ್ಲ ಅದಕ್ಕೆ. ಆತ ತಗೊಂಡು ಸೋಮಣ್ಣ ಅದನ್ನ ಡಿನೋಟಿಫೈ ಮಾಡ್ಕೊಳ್ಳೋಕೆ ಲಿಂಗಯ್ಯನ ಮೂಲಕ ಆಸ್ತಿ ಈಗಾಗಲೇ ರಿಜಿಸ್ಟರ್ ಆಗಿ, ಕಾನೂನು ಬಾಹಿರವಾಗಿ ರಿಜಿಸ್ಟರ್ ಆಗಿ ಸೋಮಣ್ಣನ ಹೆಂಡತಿ ಹೆಸರಲ್ಲಿದೆ. ಆದ್ರೆ ಡಿನೋಟಿಫೈ ಮಾಡಿ ಅಂತ ಕೇಳ್ತಾ ಇರೋದು ಯಾರು? ಲಿಂಗಯ್ಯ.
ಸೊ ಹಾಗಾಗಿ ಇದನ್ನ ಸೋಮಣ್ಣ ಧರ್ಮ್ ಸಿಂಗ್ ಹತ್ರ ಹೋಗ್ತಾನೆ. ಮೊದಲು ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ ಧರ್ಮ್ ಸಿಂಗ್ ಪತ್ರ ಇವೆಲ್ಲ ನೋಡಿ ಅವ ಯಾರೋ ಏನೊಬ್ಬ ರಾಜು ಅಂತ ಏನಪ್ಪ ತಂಗೈ ರಾಜುನೋ ಯಾರೋ ಇರಬೇಕು ಆತ ಅಡಿಷನಲ್ ಚೀಫ್ ಸೆಕ್ರೆಟರಿ ಆತ ಇದೆಲ್ಲ BDAದವರೆಲ್ಲ ಇದು ಕಾನೂನು ಬಾಹಿರ ಮಾಡಕ್ಕಾಗಲ್ಲ ಅಂದ್ಬಿಡ್ತಾರೆ. ಸೊ ಧರ್ಮ ಸಿಂಗ್ ಸಹ ಇದು ಮಾಡಲ್ಲ ಅಂತ. ಅದಾದ್ಮೇಲೆ ಧರ್ಮ್ ಸಿಂಗ್ ಆದ್ಮೇಲೆ ಬರೋ ಮುಖ್ಯಮಂತ್ರಿ ಯಾರು? ಕುಮಾರಸ್ವಾಮಿ ಹತ್ರ ಫೈಲ್ ಹೋಗುತ್ತೆ. ಮತ್ತೆ ಸೋಮಣ್ಣ ಮೊದಲೇ ಆಕ್ಚುಲಿ ಸೋಮಣ್ಣನ ರಾಜಕೀಯ ಶುರುವಾಗಿದ್ದೆ ಹೆಚ್ಚು ಕಡಿಮೆ ಅಥವಾ ಬಲವಾಗಿದ್ದೆ ದೇವೇಗೌಡರ ಮನೆಯಲ್ಲಿ. ಕುಮಾರಸ್ವಾಮಿನೂ ಪರಿಚಯ ಅಲ್ವಾ? ಕುಮಾರಸ್ವಾಮಿ ಹತ್ರ ಹೋದಾಗ ಅಂತ ಕುಮಾರಸ್ವಾಮಿನೇ ಇಲ್ಲ ಇದು ಮಾಡಕ್ಕಾಗಲ್ಲ, ನಾನು ಡಿನೋಟಿಫೈ ಮಾಡಿದ್ರೆ ಇದು ನನ್ನ ಮೇಲೆ ಅಪರಾಧ ಮಾಡಿದಾಗೆ ಕೇಸ್ ಹಾಕುತ್ತೆ ನನ್ನ ಮೇಲೆ ಅಂತ ಹೇಳಿ ಕುಮಾರಸ್ವಾಮಿ ಮಾಡ್ಲಿಲ್ಲ. ಮತ್ತೆ ಮುಂದೆ ಬಂದಂತದ್ದು ಯಾರು? ಮಾಡಬಾರದ ಕುಕೃತ್ಯಗಳನ್ನ ಭ್ರಷ್ಟಾಚಾರಗಳನ್ನ ಮಾಡಿ ಇವತ್ತು ಜಯಿಸ್ಕೊಂಡಿರುವಂತಹ ಯಡಿಯೂರಪ್ಪ. ಅಷ್ಟೊತ್ತಿಗೆ ಯಾರು ಸೋಮಣ್ಣ ಯಾವ ಪಾರ್ಟಿಲಿದ್ದ? ಬಿಜೆಪಿಯಲ್ಲಿದ್ದು ಸೋಮಣ್ಣ ಆಲ್ರೆಡಿ ಆ ಜಾಗದಲ್ಲಿ ತನ್ನ ಹೆಂಡತಿ ಹೆಸರಲ್ಲಿ ಬಿಲ್ಡಿಂಗು ಕಟ್ಟಿ ಆಲ್ರೆಡಿ ಸ್ಕೂಲು ಗೀಲು ಎಲ್ಲಾ ಮಾಡಿ ಸ್ವಾಧೀನದಲ್ಲಿ. ಆದ್ರೆ ಜಮೀನ್ ಯಾರ ಹೆಸರಲ್ಲಿದೆ? ಮೂಲ ಜಮೀನ್ ಈಗಲೂ BDA ಹೆಸರಲ್ಲಿದೆ. ಯಾಕಂದ್ರೆ BDA ಅಕ್ವೈರ್ ಮಾಡ್ಕೊಂಡು ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಆ ಜಮೀನು ಅವ್ನು ದುಡ್ಡು ತಗೊಳ್ಳಿ ಬಿಡ್ಲಿ ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಬಿಡುತ್ತೆ, ಕೋರ್ಟ್ ಕೊಟ್ಬಿಡುತ್ತೆ, ಕೋರ್ಟಲ್ಲಿ ಕೊಟ್ಬಿಡುತ್ತೆ. ಹಾಗಾಗಿ ಜಮೀನು ಇವತ್ತು ಈಗಲೂ ಕಾನೂನುಬದ್ಧವಾಗಿ ಯಾರ ಕೈಲಿದೆ? BDA ಹೆಸರಲ್ಲಿದೆ. ಆದ್ರೆ ಸ್ವಾಧೀನದಲ್ಲಿ ಯಾರಿದ್ದಾರೆ? ಕಾಂಜಿ ಪಿಂಜಿ ಜನ ಅಲ್ಲ. ನಿಮ್ಮಂತ ಕಾಂಜಿ ಪಿಂಜಿ ಗರಾಜ್ ಮಾಡ್ಕೊಂಡೋ ಇನ್ನೊಂದು ಮಾಡ್ಕೊಂಡೋ ಏನಂತಾರೆ ಅದೇ ತಾನೆ, ಟೈರು ಪಂಚರು ಟ್ಯೂಬ್ ಹಾಕೊಂಡಿರೋ ಜನ ಅಲ್ಲ. ಸೋಮಣ್ಣನ ಹೆಂಡತಿ ಹೆಸರಲ್ಲಿ. ಹಾಗಾಗಿ ಯಡಿಯೂರಪ್ಪ ಅದನ್ನ ಕಾನೂನು ಬಾಹಿರವಾಗಿ ಡಿನೋಟಿಫೈ ಮಾಡೋದು, ಅದು ಪೂರ್ತಿ ಕಾನೂನು ಬಾಹಿರ ಅಂತ ನಮಗೆ ದಾಖಲೆಗಳೆಲ್ಲ ಗೊತ್ತು ಆಗಿ ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ. ಕೋರ್ಟಲ್ಲಿ ಕೇಸ್ ಹಾಕಿದಾಗ ಅದು ಕೋರ್ಟ್ ಜಡ್ಜ್ ಗಮನಕ್ಕೂ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಲೋಕಾಯುಕ್ತ ಪೊಲೀಸರು IPS ಆಫೀಸರ್ಗಳೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ದಾಖಲೆಗಳು ಕೊಡ್ತಾರೆ. ಅದರಲ್ಲಿ ಅವರು ಬಿ ರಿಪೋರ್ಟ್ ಹಾಕ್ತಾರೆ. ಆದ್ರೆ ಬಿ ರಿಪೋರ್ಟ್ ಚಾಲೆಂಜ್ ಮಾಡಿದ್ಮೇಲೆ ಸುಧೀಂದ್ರ ರಾವ್ ಅಂತ ಮುಂದಕ್ಕೆ ಕರ್ನಾಟಕ ಹೈಕೋರ್ಟ್ನ ಜಡ್ಜ್ ಆದಂತವ್ರು, ಅವರು ಲೋಕಾಯುಕ್ತ ಜಡ್ಜ್ ಆಗಿರ್ತಾರೆ. ಅವರು ಇಲ್ಲಿ ಕಾನೂನು ಬಾಹಿರ ಒಂದಷ್ಟು ಕೃತ್ಯ ಆಗಿದೆ, ವಿಚಾರಣೆ ನಡೆಯಲಿ ಅಂತ ಹೇಳಿ ಅದನ್ನ ಇದ್ ಮಾಡ್ತಾರೆ. ಅವ್ರು 4 ಜನ, ಯಡಿಯೂರಪ್ಪ A1, A2 ಸೋಮಣ್ಣನ ಹೆಂಡತಿ ಅನ್ಸುತ್ತೆ, A3 ಸೋಮಣ್ಣ, A4 ಯಾರು? ಲಿಂಗಯ್ಯ. ಈ 4 ಜನ ಕೋರ್ಟ್ಗೆ ಬಂದು ಕಟಕಟೆಯಲ್ಲಿ ನಿಂತ್ಕೊಂಡು 2.5 ಲಕ್ಷ ರೂಪಾಯಿ ಬಾಂಡ್ ಬರೆದು ಕೊಟ್ಟು ಜಾಮೀನು ತಗೊಳ್ತಾರೆ ನಾನು ಹಾಕಿದ ಕೇಸಲ್ಲಿ. ಆಯ್ತಣ್ಣ. ಆಮೇಲೆ ಏನಾಯ್ತು? ಅದು ಎಲ್ಲೆಲ್ಲೋ ಹೋಯ್ತು, ಸುಪ್ರೀಂ ಕೋರ್ಟ್ಗೂ ಹೋಯ್ತು, ಇನ್ನೊಂದಕ್ಕೂ ಹೋಯ್ತು. ನಮ್ಗೆ ಅದು ಕೋರ್ಟಲ್ಲಿ 10 ವರ್ಷ ಒದ್ದಾಡಿದ್ವಿ. ನಾವೆಲ್ಲ ಒದ್ದಾಡ್ತಾ ಇರ್ತೀವಿ. ಜನ ಅಯೋಗ್ಯ ಕೆಲಸ ಮಾಡಿ ಹಣಕ್ಕೋ ಹೆಂಡಕ್ಕೋ ಜಾತಿ ನೋಡ್ಕೊಂಡು ಸೋಮಣ್ಣ ಅಂತವ್ರನ್ನ, ಯಡಿಯೂರಪ್ಪ ಅಂತವ್ರನ್ನ, ಧರ್ಮ್ ಸಿಂಗ್ ಅಂತವ್ರನ್ನ, ಕುಮಾರಸ್ವಾಮಿ ಅಂತವ್ರನ್ನ, ಕೃಷ್ಣ ಬೈರೇಗೌಡ ಅಂತವ್ರನ್ನ, ಹಾರಿಸ್ ಅಂತವ್ರನ್ನ ಗೆಲ್ಲಿಸ್ತಾ ಇದ್ರೆ ಏನಾಗುತ್ತೆ? ಆಗೋದೇ ಆಗುತ್ತೆ. ಹಾಗಾಗಿ ನಾವು ಅಲ್ಲಿಗೆ ಬಿಟ್ವಿ, ಅಲ್ಲಿಗೆ ಇದು ನಡೀತಾ ಇದೆ. ಆದ್ರೆ ಇವತ್ತಲ್ಲ ನಾಳೆ ಒಳ್ಳೆಯವ್ರು ಯಾರಾದ್ರೂ ಬಂದ್ರೆ ಸೋಮಣ್ಣನ ಆಸ್ತಿಯನ್ನ ಕಿತ್ಕೊಂಡು ಸೋಮಣ್ಣನ ಸ್ವಾಧೀನದಲ್ಲಿರೋದನ್ನ BDAಗೆ ತಗೊಂಡು ಅದಕ್ಕೆ ಯಾರೆಲ್ಲ ಕಾರಣರಾಗಿರ್ತಾರೋ ಅವರೆಲ್ಲ ಜೈಲಿಗೆ ಕಳಿಸುವಂತ ಕೆಲಸ ಆಗುತ್ತೆ. ಆದ್ರೆ ನಮ್ಮಲ್ಲಿ ಆಗುತ್ತಾ? ಆಗಲ್ಲ. ಸೋಮಣ್ಣನ ಇದೇ ತರಹ ಸೋಮಣ್ಣಂದಾಗಿಲ್ಲ, ಆದ್ರೆ ನಿಮ್ದೆಲ್ಲ ಆಗಿದೆ, ಆಗುತ್ತೆ. ನೀವೆಲ್ಲ 10 ಜನ ಪಾಪ ನೀವು ದುಡಿಮೆ ಇಲ್ಲಿ ತನಕ ಅದು ಯಾವ್ಯಾವ ತರ ದುಡ್ದಿದ್ರು ಕಷ್ಟಪಟ್ಟು, ನೀವೆಲ್ಲ ದುಡಿಯೋದು ಕಷ್ಟಪಟ್ಟು. ಇನ್ನೇನು ಕಳ್ತನ ಮಾಡಿ ದೊಡ್ಡ ಕ್ರಿಮಿನಲ್ ತರ ದುಡಿಯೋಕ್ಕಾಗುತ್ತಾ? ಹೆಣ್ಮಕ್ಳ ಬಂಗಾರ ಎಲ್ಲ ಅಡ ಇಟ್ಟು ತಗೊಂಡಿದ್ರು. ಅವರು ಪಾಪ ಅವರೆಲ್ಲ MG ರೋಡ್ ಅಲ್ಲಿ ಇರ್ತಾರೆ, ಅವ್ರಿಗೆಲ್ಲ ಹೆಂಗ್ ಗೊತ್ತಾಗುತ್ತೆ? ಅವರೆಲ್ಲ ಮಾಡೋಕೆ BDA ಆಫೀಸರ್ ಬಂದು ಆರ್ಡರ್ ಕಾಪಿ ತೋರಿಸಲಿಲ್ಲ. ಹಾಗಾಗಿ ಯಾಕೆ ತೋರಿಸ್ಬೇಕು? ಯಾರು ನೀವು ಮಾತಾಡ್ತಿದ್ರೆ ಗಾಂಚಲಿ ಮಾಡಿದ್ರೆ JCB ಓಡಿಸ್ತೀನಿ. ಏನಿದೆ? ಜಾಸ್ತಿ ಮಾತಾಡ್ತೀರಾ? ನಿಮ್ಗೇನು ಕೊಟ್ಟಿರೋ ಬಿಟ್ಟಿ ಓಟ್ ಹಾಕಿದ್ರ ನೀವು? ಇದೇ ತಾನೇ ನಿಮ್ MLA ಹತ್ರ ಹೋಗಿ ಏನಾದ್ರು ಮಾತಾಡಿದ್ರೆ ಬಿಟ್ಟಿ ಓಟ್ ಹಾಕಿದೀನೋ ಮಗನೇ, ದುಡ್ಡು ತಗೊಂಡಿಲ್ವಾ? ಇಷ್ಟಲ್ವೇನಪ್ಪ ಬಂದಿರೋದು? ಅದಕ್ಕೆ ಇಲ್ಲಿಗೆ ಬಂದಿದೆ. ನಾವಂತೂ ಇಂಥ ಹೋರಾಟಗಳು ಮಾಡಿ ಜನಕ್ಕೆ ತಿಳಿಸಿ ಇಷ್ಟೆಲ್ಲ ಅದೆಲ್ಲ ರಾತ್ರಿ ಎಲ್ಲ ರಾಮಾಯಣ ಮಾಡ್ಬಿಟ್ಟು ಕರಿಕತೆ ಮಾಡ್ಬಿಟ್ಟು ಬೆಳಗ್ಗೆ ಎದ್ದು ರಾಮನ್ಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳುವಂತ ಜನ ನಮ್ ಜನ ಅಲ್ವೇನಣ್ಣ? ಹಾಗಿರೋವಾಗ ಏನಾಗುತ್ತೆ? ನಾವ್ ಇಷ್ಟು ಹೇಳಿದೀವಪ್ಪ, ಇನ್ ಮುಂದಕ್ಕೆ ಏನಾಗುತ್ತೋ ನಿಮ್ ನ್ಯಾಯ ಸಿಗ್ಲಿ, ಪರಿಹಾರ ಸಿಗೋದ್ರ ಜೊತೆಗೆ ಯಾರಲ್ಲಿ ಇವರು ಕ್ರಿಮಿನಲ್ಗಳಿದ್ದಾರೆ ಅವ್ರ ಮೇಲೆ ಎಲ್ಲ ಆಕ್ಷನ್ ಆಗಲಿ, ಅದು ಪರಿಹಾರ ಅವ್ರ ಹತ್ರ ಕಿತ್ಕೊಂಡು ನಿಮ್ಗೆ ಕೊಡ್ಲಿ, ಇಷ್ಟು ನಾವು ಕೇಳ್ತೀವಿ. ಆದ್ರೆ ನಮಗೊಂದಷ್ಟು ಜನರ ಮುಂದೆ ಸತ್ಯನ ನ್ಯಾಯನ ಹೇಳೋಷ್ಟು ಶಕ್ತಿ ಇದೆ, ಅಧಿಕಾರ ಇಲ್ಲ. ಅಧಿಕಾರ ಯಾರ ಹತ್ರ ಇದೆ? ಸರ್ಕಾರದ ಹತ್ರ. ಯಾರಿದ್ದಾರೆ ಇವತ್ತು? ಹ್ಯಾರಿಸ್ BDA ಚೇರ್ಮನ್, ಕೃಷ್ಣ ಬೈರೇಗೌಡ ಕಂದಾಯ ಸಚಿವ, ಜೊತೆಗೆ ಇಲ್ಲಿ ಹಾಲಿ ಶಾಸಕ, ಮತ್ತೆ ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್, ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೋದಿ ತನಕ ಇಲ್ಲ, ಇದು ಮೋದಿಗೆ ಬರೋದಿಲ್ಲ. ಮೋದಿಗೆ ಬೇರೆ ಕಡೆ ಕೇಳೋಣ. ಇಲ್ಲಿ ಬರೋದು ಇಷ್ಟೇ, ಸಿದ್ದರಾಮಯ್ಯನಿಗೆ ತಕ್ಷಣಕ್ಕಿರೋದು BDA ಚೇರ್ಮನ್ ಕೃಷ್ಣ ಬೈರೇಗೌಡ. ಎರಡೂ ಕಡೆಯಿಂದ ಆಕ್ಷನ್ ಆಗ್ಬೇಕು. ಮತ್ತೆ DK ಶಿವಕುಮಾರ್, ಯಾರು ಇಲ್ಲಿ ಅವ್ರ ಪಾರ್ಟ್ನರ್ಶಿಪ್ ಇಂದ DK 3 ಜನಕ್ಕಿರೋದು.
ಹ್ಯಾರಿಸ್ ಅಮೋಘ ಡೆವಲಪರ್ಸ್ ಏನೋ ಶೋಭಾ ಅಂತ ಯಾವ್ದಾರು ಇಲ್ಲಪ್ಪ ಅದು ಏನೋ ಅಯ್ಯೋ ಅವ್ರಿಗೆ ಎಷ್ಟು ಜನ ಡೆವಲಪರ್ಸ್ ಪಾರ್ಟ್ನರ್ಸ್ ಗೊತ್ತಿಲ್ಲಣ್ಣ ಅವ್ರ ಆಸ್ತಿ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಡಿ ಕೆ ಶಿವಕುಮಾರ್ಗೆ ನಾನು ಲೈವ್ ಅಲ್ಲಿ ಹೇಳ್ತೀನಿ ಇನ್ನೊಂದು ದಿವಸ ಇನ್ನೊಂದು 4 ವರ್ಷ 5 ವರ್ಷ ಹೋಗ್ಬಿಟ್ಮೇಲೆ ಡಿ ಕೆ ಶಿವಕುಮಾರ್ಗೆ ತನ್ನ ಪ್ರಾಪರ್ಟಿ ಎಲ್ಲೆಲ್ಲಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಊರೆಲ್ಲ ಅವ್ರದೇ, ಊರಲ್ಲೆಲ್ಲ ಜಾಮೀನುಗಳ ಆಸ್ತಿಗಳು. ಅವ್ರು ಹೇಳ್ತಾರ ಆಮೇಲೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿರಲ್ವಾ, ಇಷ್ಟೇ. ಹಾಗಾಗಿ ನಮಗೆ ಏನಾರ ಇದು ಇಷ್ಟು ವಿಚಾರ ಹೇಳೋದಿಕ್ಕೆ ಅಷ್ಟೇನಪ್ಪ ಶಕ್ತಿ ಇರೋದು, ನಮ್ಗೆ ಅಧಿಕಾರ ಇಲ್ಲ. ನಾವು ಅಧಿಕಾರ ಬಂದಾಗ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ, ನೀವು ಅವರು ಅಂತಲ್ಲ. ಆದ್ರೆ ಇದಕ್ಕಿಂತ ಜಾಸ್ತಿ ಹೇಳೋದು ಏನಾಗುತ್ತೆ, ಸುಮ್ಮನೆ ಕ್ಲೀಶೆ ಆಗುತ್ತೆ, ಅದು ಪದೇ ಪದೇ ಸೌಕ್ಲಾಗ್ತದೆ. ನೋಡಿ, ಯೋಚನೆ ಮಾಡಿ. ಬದ್ಮಾಶ್ಗಳು ಯಾವನ್ ಇದಕ್ಕೆ ಅವಕಾಶ ಮಾಡಿಕೊಟ್ನು, ರಿಜಿಸ್ಟ್ರೇಷನ್ ಮಾಡಿದ್ನು, ಆ ಬದ್ಮಾಶ್ಗಳನ್ನೆಲ್ಲ ಜೈಲಿಗೆ ಹಾಕಿ ಲೈಫ್ ಸೆಂಟೆನ್ಸ್ ಕೊಡ್ಬೇಕು ಬದ್ಮಾಶ್ಗಳಿಗೆ. ಎಲ್ಲಾದ್ರೂ ಒಂದ್ ಕಡೆ ಮಾಡಿದ್ರೆ ಎಲ್ಲರಿಗೂ ಬುದ್ಧಿ ಬರುತ್ತೆ. ನಾವು ಇದೇ ನಮ್ಗೆ ನಾವು ತೊಳೆದು ಸಾಕಾಗ್ಬಿಟ್ಟಿದೆ ನಮ್ಗೆ ಬರೋದೇ ಕೆಲಸ. ನಾವು ಮಾಡೋಣ, ನಾಳೆ ಹೋಗ್ಬಿಟ್ಟು ಯಾವನೋ ನಿಮ್ ಜಾತಿಯವನು ನಿಮ್ ಇವನು ಬಿರಿಯಾನಿನೋ ಕೊಟ್ಟು ಆಗೋಣ, ಮೆಂಬರ್ ಆಗಿ ಟಿ ಶರ್ಟ್ ಹಾಕೊಂಡು ಇವತ್ತು ಅಲ್ದಿ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡೋಕ್ಕಾಗುತ್ತಾ ಇಲ್ವೋ, ಮುಂದಕ್ಕೆ ಅನ್ಯಾಯ ಆಗದೆ ಇರೋ ನೋಡ್ಕೊಂಡು ನಾವಷ್ಟೇ. ಇವತ್ತು ನಮಗೆ ನಿನ್ನೆ ಇವತ್ತಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸೋದಕ್ಕೆ ಆಗುತ್ತೆ ಇಲ್ಲ. ನಾವು ಫೈಟ್ ಮಾಡ್ತಿರೋದು ಏನಕ್ಕೆ, ನಮಗಂತೂ ಏನಾಗಿಲ್ಲ, ಇಲ್ಲಿ ಬಂದಿದ್ವಲ್ಲ, ನಮ್ಗೆ ಯಾರು ಚೆನ್ನಾಗಿಲ್ವೇನ್ರಿ ರೂಟ್ ಮರ್ಚೆಂಟ್ ಏನ್ ಹೆಸರು ಆಶಮ್, ಅವ್ರ ಅಪ್ಪ ಅವರೆಲ್ಲ ಆರಾಮಾಗಿದ್ದಾರೆ. ನಮ್ಮ ಆರೋಗ್ಯ ಸ್ವಾಮಿ ಎಲ್ಲ ನಮ್ಮಲ್ಲಿರೋರು ಆಸ್ತಿ ಇಲ್ಲದೆ ಇದ್ರು ನೆಮ್ಮದಿ ಆಗಿದ್ದಾರೆ. ಆದ್ರೆ ನಮ್ಗೆ ಅನ್ಯಾಯ ಆಗೋದಿಲ್ಲ. ಆದ್ರೆ ನೀವು ಅನ್ಯಾಯಕ್ಕೊಳಗಾಗಿರೋರು ನೀವು ನ್ಯಾಯವಾಗಿರ್ತಾ ಹೋಗ್ಬೇಕು ಮುಂದಕ್ಕೆ. ನಂದು ಮುಗ್ದೋದ್ರೆ ಸರಿ, ನಾನು ಬಚಾವ್ಬಿಟ್ರೆ ಸರಿ ಅಂದಾಗ ಹೀಗೆ ಆಗೋದು. ಇವತ್ತು ಈ ತರ ಕನ್ಯಾ ಆಗಿರೋರು ಬೆಂಗಳೂರಲ್ಲಿ ಏನಿಲ್ಲ ಅಂದ್ರೂ ಲಕ್ಷಾಂತರ ಜನ ಇದ್ದಾರೆ ಗೊತ್ತಾ, ಲಕ್ಷಾಂತರ ಜನ ಇದ್ದಾರೆ. ಯಾಕೆ ಗೊತ್ತಾ, ಅವ್ರದ್ದು ಕಳ್ಳ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಯಾರೋ ಮಾರ್ಬಿಟ್ಟು ಹೋಗಿ ಕೋರ್ಟ್ಗೆ ಅಲಿತಿದ್ದಾರೆ. ನಾನು ಕೋರ್ಟ್ಗೆ ಹೋಗಿ ನೋಡ್ತೀನಲ್ಲ, ಕೋರ್ಟ್ ಅಲ್ಲಿ ಅಲಿತಿದ್ದಾರೆ ಜನ. ಆದ್ರೆ ಅವ್ರು ಯಾರು ನಮ್ಮಂತವ್ರ ಬೆಂಬಲಕ್ಕೆ ಬರೋದಿಲ್ಲ, ಬೀದಿಗೆ ಬರೋದಿಲ್ಲ. ನಂದು ಬಚಾವ್ಬಿಟ್ರೆ ಸಾಕು, ನಂದು ಜಮೀನು ನಂದು ಉಳಿಸ್ಕೊಟ್ಬಿಡಿ, ಬೇರೆ ಒಂದು ಹೊಡೆದಾಕೊಳ್ಳಿ. ಬೇರೆ ಒಂದು ಹೊಡೆಯೋದಕ್ಕೆ ಬಂದೊಂದು ಹಿಂದೂ ಹೊಡಿದೇ ಬಿಡ್ತಾನ, ಇರ್ತಾನೇನ. ಒಂದು ಸಲ ಅದು ಹುಲಿ ಮುದಿ ಆಗಿ ಮನುಷ್ಯರನ್ನ ತಿನ್ನೋದು ಸುಲಭ ಅಂತ ಗೊತ್ತಾದ್ಮೇಲೆ ಅದು ಸಾಯೋ ತನಕ ಯಾರನ್ನ ಭೇಟಿ ಆಡುತ್ತೆ, ಮನುಷ್ಯರನ್ನೇ ಭೇಟಿ ಆಡುತ್ತೆ. ನಾನು ಹೇಳಿ ಅರ್ಥ ಆಯ್ತಲ್ವಾ, ಅಷ್ಟೇ. ಸೊ ಹಾಗಾಗಿ ನನ್ನ ಬಿಟ್ಬಿಡುತ್ತೆ ಅಂತ ಅಂದ್ಕೊಳ್ಬೇಡಿ. ಯಾರನ್ನು ಕಾನೂನುಬದ್ಧವಾಗಿ ಇದ್ರೆ ಮಾತ್ರ, ಕಾನೂನು ಸಂವಿಧಾನ ಉಳಿದ್ರೆ ಮಾತ್ರ ಬಡವರು ಬದುಕ್ತಾರೆ. ಇಲ್ಲ ಅದು ಸಂವಿಧಾನ ಕಾನೂನು ಉಳಿಲಿಲ್ಲ ಅಂದ್ರೆ ಬಲಾಢ್ಯರು ಬಲಿಷ್ಠರು ಮಾತ್ರ ಬದುಕ್ತಾರೆ. ಅಂದ್ರೆ ಅವ್ರು ಮಾತ್ರ ಅವ್ರು ಬೆಳಿತಿರ್ತಾರೆ, ಅವ್ರ ಕೆಳಗಡೆ ಮಿಕ್ಕವ್ರು ನರಳುತ್ತಿರ್ತಾರೆ.